ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ KH ಮುನಿಯಪ್ಪ ಸಾಹೇಬರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಕರ್ನಾಟಕ ಮಾಲಿನ್ಯ ಅಧಿಕಾರಿ ಮತ್ತು ನೌಕರರ ಸಮನ್ವಯ ಸಮಿತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಹಿರಿಯ ಅಧಿಕಾರಿಗಳು, ನಿವೃತ್ತ PSC ಚೇರ್ಮನ್, ಈ ಸಮಾಜವನ್ನು ಕಟ್ಟಲಿಕ್ಕೆ ತನ್ನ ಎಳೆ ವಯಸ್ಸಿನಿಂದ ತನ್ನನ್ನು ತಾನು ತೊಡಗಿಸಿಕೊಂಡು ಸೇವೆ ಮಾಡಿದಂಥ ಭೀಮಪ್ಪ ಗುನ್ನಾಳವರೇ, ನಮ್ಮ ಸೋದರರಾದಂಥ ಚಂದ್ರಣ್ಣವರೇ, ರಮೇಶಣ್ಣವರೇ, ಮಂಜಣ್ಣವರೇ, ಮಾರಪ್ಪನವರೇ, ಹಿರಿಯರಾದಂಥ ಗಂಗಾ ಹನುಮಯ್ಯನವರೇ ಹಾಗೂ ಸುಸನ್ನವರೇ, ಹೋರಾಟದಲ್ಲಿ ಗಟ್ಟಿ ಧೈರ್ಯ ಮಾಡಿ ಏನೇ ಬರಲಿ ಹೋರಾಟನೇ ನನ್ನ ಗುರಿ ಅಂತ ಕೆಲಸ ಮಾಡ್ಕೊಂಬಂದಂಥ ಹಾಲ್ಕೋಡ ಹನುಮಂತಪ್ಪನವರೇ, ಹಂಬಣ್ಣವರೇ, ಈ ಕಾರ್ಯಕ್ರಮವನ್ನು ರೂವಾರಿಗಳಾದಂಥ ನೌಕರ ಸಂಘದ ಅಧ್ಯಕ್ಷರಾದಂಥ ಮಂಜಣ್ಣವರೇ ಮತ್ತು ಕಾರ್ಯದರ್ಶಿಗಳಾದಂಥ ಅನಂತ ಕಟ್ಟಿಮನಿ ಮತ್ತು ವೇದಿಕೆಯ ಮೇಲೆ ಎಲ್ಲ ಅಣ್ಣ ತಮ್ಮಂದರೆ ಬಂಧುಗಳೇ, ಇಲ್ಲಿ ಸೇರುವ ನೌಕರ ಬಂಧುಗಳು ಮತ್ತು ಸಂಘ ಸಂಸ್ಥೆಗಳ ಮುಖ್ಯಸ್ಥರೇ, ಮೊಟ್ಟ ಮೊದಲು ನಾವು ಹೋರಾಟ ಈ ಸುಮಾರು 35-40 ವರ್ಷಗಳು, 35 ಕಣ್ಣಿಗೆ ಕಾಣಿದೆ. ನನಗೆ ಗೊತ್ತಿದೆ 40 ವರ್ಷದ ಹೋರಾಟದ ಫಲ. ಹೋರಾಟದಲ್ಲಿ ಮಾಡಿದಂಥವರು, ಹೋರಾಟ ಮಾಡಿದಂಥವರು, ಹೋರಾಟ ನಿರಂತರವಾಗಿ ತನ್ನ ಮನೆ, ಕುಟುಂಬ ಎಲ್ಲವನ್ನು ಬಿಟ್ಟು ಮಾಡಿದಂಥವರಿಗೆ ನಮನಗಳನ್ನು ತಿಳಿಸೋಣ. ಅವರ ಹೋರಾಟ, ಅವರ ಶಕ್ತಿ, ಅವರ ಹೋರಾಟದಿಂದ ಬೇರೆಯವರ ಮನಸ್ಸನ್ನು ಕರಗಿಸಿ ಅನಿವಾರ್ಯವಾಗುವಂಥ ಪರಿಸ್ಥಿತಿಯನ್ನು ತಂದುಕೊಡುವುದಕ್ಕೆ ಎಲ್ಲ ಹೋರಾಟ ಸಮಿತಿಗಳು, ಒಂದು ಹೆಸರು ಹೇಳೋದಲ್ಲ, ಎಲ್ಲ ಹೋರಾಟ ಸಮಿತಿಗಳು ಜಿಲ್ಲಾ ಮಟ್ಟದಾಗಲಿ, ತಾಲೂಕು ಮಟ್ಟದಾಗಲಿ, ರಾಜ್ಯ ಮಟ್ಟದಾಗಲಿ ಈ ಸಮುದಾಯಗಳ ಹೋರಾಟ ಸಮಿತಿಗಳಿಗೆ ನಾನು ಅಪಾರವಾದ ಧನ್ಯವಾದಗಳನ್ನು ಹೇಳ್ತೇನೆ. ಅದೊಂದೇ ನಮಗೆ ಶಕ್ತಿ ಕೊಟ್ಟಿದೆ ಇದನ್ನು ಮಾಡಲಿಕ್ಕೆ. ರಾಜಕೀಯ ಎರಡನೇದೇ ಇರ್ತದೆ. ಗಾಂಧೀಜಿಯವರು ಹೋರಾಟ ಮಾಡಿದರೆ ಬ್ರಿಟಿಷರು ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಅಂದರೆ ಅವ್ರ ಹೋರಾಟ ಹೇಗಿತ್ತು? ಶಾಂತಿಯಿಂದ. ಆ ಹೋರಾಟದ ಫಲ ಭಾರತಕ್ಕೆ ಸ್ವತಂತ್ರ ಸಿಕ್ತು. ಅರ್ಥ ಮಾಡ್ಕೋಬೇಕು. ಬಾಬು ಜಗಜೀವನ್ ರಾಮ್ ಅವ್ರನ್ನ ಆ ಹೋರಾಟಕ್ಕೆ ಬಾಬು ರಾಜೇಂದ್ರ ಪ್ರಸಾದ್ ಅವರು ಆಗಿನ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಬಿಹಾರ್ನಲ್ಲಿ ಡಿಪ್ರೆಸಿವ್ ಕಾಸ್ ಲೇಗನ್ನು ಮಾಡಿ ಹಾಗೆ ಹೋರಾಟಕ್ಕೆ ಶುರು ಮಾಡಿದ್ವಿ. ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಹೋರಾಟ ಮಾಡಿದ್ದಾರೆ. ಅದೇ ಥರದಲ್ಲಿ ಬಾಬು ಜಗಜೀವನ್ ರಾಮ್ ಬಿಹಾರ್ನಲ್ಲಿ ಶುರು ಮಾಡಿದರು, ಇವರು ಮಹಾರಾಷ್ಟ್ರದಲ್ಲಿ ಶುರು. ಬಾಬು ರಾಜೇಂದ್ರ ಪ್ರಸಾದ್ ಅವರು ಮಹಾತ್ಮ ಗಾಂಧೀಜಿ ಬಿಹಾರಿಗೆ ಬರೋಂಥ ಕಾಲದಲ್ಲಿ ಅವರಿಗೆ ಈ ರೀತಿ ಒಬ್ಬರು ಇದ್ದಾರೆ, ಇವರು ಹೋರಾಟ ಮಾಡ್ತಾರೆ, ಈ ಹೋರಾಟ ನಮಗೆ ಶಕ್ತಿ ಕೊಡ್ತಾರೆ, ಇವರನ್ನ ಕಾಂಗ್ರೆಸ್ ಸೇರಿಸ್ಕೋಬೇಕು ಅಂದಾಗ ಮಹಾತ್ಮ ಗಾಂಧೀಜಿಯವರು ಬಾಬು ರಾಜೇಂದ್ರ ಪ್ರಸಾದ್ ಅವರ ಮಾರ್ಗದರ್ಶನದಲ್ಲಿ ಬಾಬು ಜಗಜೀವನ್ ರಾಮ್ ಅವ್ರನ್ನ ಕಾಂಗ್ರೆಸ್ ಸೇರಿಸ್ಕೊತಾರೆ. ಅದು ಒಂದು ಇತಿಹಾಸ. ಇದನ್ನು ಯಾಕೆ ಹೇಳಿದೆ ಅಂದರೆ, ಹೋರಾಟ ಇಲ್ಲದೆ ಏನು ಎಲ್ಲಿ ಸಕ್ಸಸ್ ಆಗಿಲ್ಲ. ನೀವು ಜಗತ್ತಿನ ಯಾವ ಭಾಗದಲ್ಲಿ ನೋಡಿ, ರಷ್ಯನ್ ರೆವಲ್ಯೂಷನ್ ಆಯಿತು, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯಿತು, ಜಪಾನು, ಜರ್ಮನು, ಅಮೇರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಆಯಿತು, ಮಾರ್ಕ್ಸಿಸ್ಟ್ ಏನು ಹೋರಾಟ ಮಾಡಿದರು ಅದನ್ನೆಲ್ಲ ಕುಸನ್ ಅವ್ರ ಹತ್ರ, ನಿಮ್ಮ ಹತ್ರ ಚರಿತ್ರೆ ಇರ್ಬೋದು. ಚೆಪ್ಲಿ ವೆಲನ್ ತಾನೇ ಹೌದಾ? ಚೆಪ್ಲಿ ವೆಲನ್ ಇತಿಹಾಸಕ್ಕೆ ಹೋದರೆ ಅಲ್ಲಿನೂ ನಾವೇ ಇದ್ದೀವಿ, ಇಲ್ಲಿನೂ ನಾವೇ ಇದ್ದೀವಿ.
ಹೆಸರು ಮಾತ್ರ. ಮಹಾತ್ಮ ಗಾಂಧೀಜಿಯವರನ್ನು ಮರಿಬಾರ್ದು ನಾವು. ಇವತ್ತು ಇದನ್ನು ಯಾಕೆ ಹೇಳ್ತೀನಂದರೆ, ಆ ಕಾಲಕ್ಕೆ 100 ವರ್ಷಗಳ ಹಿಂದೆ ಈ ದೇಶದಲ್ಲಿ ಸಮಾನತೆ ಕಾಣಬೇಕಂದ್ರೆ ನೆಮ್ಮದಿಯಾಗಿ ಎಲ್ಲರೂ ಬದುಕಬೇಕಾದ್ರೆ, ಕಟ್ಕಡೆ ವ್ಯಕ್ತಿ ಕೂಡ ಸಮಾನತೆಯನ್ನು ಕಂಡುಕೊಳ್ಬೇಕಾದ್ರೆ ಶೋಷಿತ ವರ್ಗಗಳೇನಿದ್ದಾರೆ ಅವರ ಜೊತೆಯಲ್ಲಿ ಬರಬೇಕು. ಆಗ ಈ ದೇಶ ಸಮಾನತೆಯನ್ನು ಕಂಡು. ಹರಿಜನ್ ಸೇವಕ ಸಂಘಟನೆಯವರು ಈಗೂ ಕೂಡ ಇದೆ, ಅದರಲ್ಲಿ ನಾನು ಸದಸ್ಯನಿದ್ದೀನಿ, ಡೆಲ್ಲಿಯಲ್ಲಿದೆ. ಚಂದ್ರಣ್ಣ 1 ಸಾರಿ 2 ಸಾರಿ ಕರ್ಕೊಂಡು ಹೋಗಿದ್ದೆ ನಾನು. ಹರಿಜನ್ ಸೇವಕ ಸಂಘ ಅವರು ಕಟ್ಟಿರೋದು ಈಗೂ ಕೂಡ ಡೆಲ್ಲಿಯಲ್ಲಿ ಇದೆ. ಅದೇ ರೀತಿ ಪತ್ರಿಕೆ, ಹರಿಜನ ಪತ್ರಿಕೆಯನ್ನು ಹೊರಿಸಿದರು. ಅವರು ದೊಡ್ಡ ದಿವಾನರ ಮಗರು. ಅವ್ರಿಗೆ ಯಾವುದೂ ಕಡಿಮೆ ಇರಲಿಲ್ಲ. ಅದರ ಪರಿವರ್ತನೆ ಯಾವ ರೀತಿ ಬಸವಣ್ಣನಲ್ಲಿ ಪರಿವರ್ತನೆ ನಾವು ಕಂಡಿದ್ದೀವಿ. ಬಸವಣ್ಣವರ ಚರಿತ್ರೆ, ಅದರ ಇನ್ಸ್ಪಿರೇಷನ್, ಬುದ್ಧ ಬಸವಣ್ಣವರ ಇನ್ಸ್ಪಿರೇಷನಲ್ಲಿ ಮಹಾತ್ಮ ಗಾಂಧೀಜಿ ಈ ರಾಷ್ಟ್ರದ, ದೇಶದ ಸ್ವತಂತ್ರ ಮತ್ತು ಈ ಶೋಷಿತ ವರ್ಗಗಳಿಗೆ ಸ್ವತಂತ್ರವನ್ನು ಕೊಡಬೇಕು, ಸಮಾನವಾಗಿ ಕೊಡಬೇಕಂತ ಚಿಂತನೆ ಮಾಡಿ ಸ್ವತಂತ್ರ ಆಯಿತು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಬಂದು, ಇದೆಲ್ಲ ದಾಖಲೆ, ನಾನೇನು ಮಾತಾಡ್ತೀನೋ ಅಷ್ಟು ದಾಖಲೆ ಇದ್ದೇ ಮಾತಾಡ್ತೀನಿ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಬಂದು ಡ್ರಾಫ್ಟ್ಸ್ ಕಮಿಟಿ ಚೇರ್ಮನ್ ಮಾಡಬೇಕು ಅಂತ ಹೇಳಿ ಕೇಳಿದಾಗ, ಅಷ್ಟೊತ್ತಿಗೆ ಪ್ರೊಫೆಸರ್ ರಂಗ ಅವರು ನಿರಂತರ ಸ್ವಾತಂತ್ರ್ಯ ಹೋರಾಟಗಾರರು, ಕೃಷಿಕರ ಬಗ್ಗೆ ಹೋರಾಟ ಮಾಡಿ ಅವರಿಗೆ ದೊಡ್ಡ ಹೆಸರಿತ್ತು. ಅವರ ಹೆಸರಿನಲ್ಲೇ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇದೆ, ಪ್ರೊಫೆಸರ್ ರಂಗ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇನ್ ಹೈದರಾಬಾದ್, ಅಮೇರಿಕನ್. ಅವರು ನಿರಂತರವಾಗಿ ಗಾಂಧೀಜಿಯವರ ಅನುಯಾಯಿ, ಸರೋಜಿನಿ ನಾಯ್ಡು, ಇವರಿಬ್ಬರು ಸಲಹೆ ಕೊಡ್ತಾರೆ ಮಹಾತ್ಮ ಗಾಂಧೀಜಿಗೆ. ಇನ್ನೇನು ಪಂಡಿತ್ ಜವಾಹರ್ಲಾಲ್ ನೆಹರು ಬರ್ತಾರೆ, ಡ್ರಾಫ್ಟ್ಸ್ ಕಮಿಟಿ ಚೇರ್ಮನ್ ಮಾಡಬೇಕು. ಇವರು ಹೇಳ್ತಾರೆ, ಈ ದೇಶದಲ್ಲಿ ಶೋಷಿತರಾಗಿದ್ದಾರೆ, ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ, ಅಸ್ಪೃಶ್ಯತೆ ಇಲ್ಲಿ ತಾಂಡವಾಡ್ತಾ ಇದೆ, ಈ ಏರುಪೇರು ಭಾಳ ಇದೆ. ಇದರ ಕಾರಣ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮಾಡೋದು ಸರಿ ಅಂತ ಒಂದು ಹೇಳ್ತಾರೆ. ಅದರ ಹಿಂದಿನ ಕತೆ, ನಮ್ಮ ಇವರು ಬರೋಡ ಮಹಾರಾಜರು ಇವರೆಲ್ಲ ಅವ್ರಿಗೆ ಪ್ರೋತ್ಸಾಹ ಕೊಟ್ಟಿದ್ದು, ಅದು ಬಹಳ ದೊಡ್ಡ ರಿಫಾರ್ಮೇಷನ್. ಆ ಕಾಲಕ್ಕೆ ಅವ್ರನ್ನ ವಿದ್ಯಾಭ್ಯಾಸ ಮಾಡಿ ಹೊರದೇಶಕ್ಕೆ ಕಟ್ಟಿ ಒಳ್ಳೆ ವಿದ್ಯಾಭ್ಯಾಸ ಮಾಡಿದ್ರಂದರೆ ಅವರು ಯಾವ ರೀತಿ ಎಷ್ಟು ಅವರು ರಿಫಾರ್ಮೇಷನ್ಸ್ ಅಂದರೆ ಅದನ್ನು ಹೇಳಕ್ಕೆ ಸಾಧ್ಯವಿಲ್ಲ. ಕಾರ್ಯರೂಪಕ್ಕೆ ತಂದ್ರಲ್ಲ. ಅಂಥ ಒಬ್ಬ ಹುಡುಗನ್ನ ಕೆರೆಯಲ್ಲಿ ಕುಂಟೆಯಲ್ಲಿ ನೀರು ಮುಟ್ಟೋದಕ್ಕೆ ಬಿಡಲ್ಲ ಅಂಥವನ್ನ ಆ ಕಾಲದಲ್ಲಿ ಮೆಟ್ರಿಕ್ಯುಲೇಷನ್ ಮಾಡ್ತಾನೆ. ಮೆಟ್ರಿಕ್ಯುಲೇಷನಲ್ಲಿ ಮೆರಿಟ್ ಬರ್ತಾರೆ, ಇವನು ಓದಿಸ್ಬೇಕಂತ ಒಂದು ಚಿಂತನೆ ಆ ಮಹಾರಾಜರಿಗೆ ಬರ್ತಾರಲ್ಲ, ಏನವ್ರ ಹೆಸರು, ಕೊಲ್ಲಾರ ಸಾವು ಮಹಾರಾಜ. ಇವೆಲ್ಲವನ್ನು ಗುರ್ತು ಮಾಡ್ಕೋಬೇಕು. ಇವರೆಲ್ಲ ಕಾರಣವಂತರಾಗಿದೆ. ಮಹಾತ್ಮ ಗಾಂಧೀಜಿಯವರು ಇವೆಲ್ಲವನ್ನು ಅಧ್ಯಯನ ಮಾಡಿರ್ತಾರೆ ಮೊದಲಿನಿಂದನೂ. ಬುದ್ಧ ಬಸವಣ್ಣವರ ಪ್ರೇರಣೆಯಿಂದ ಸಮಾಜದಲ್ಲಿ ಸುಧಾರಣೆ ಸಮಾನತೆ ಕಾಣಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಪಂಡಿತ್ ಜವಾಹರ್ಲಾಲ್ ನೆಹರು ಕೇಳಿದಾಗ ಹಾಗೇನು ಕಡಿಮೆ ಇರಲಿಲ್ಲ. ದೊಡ್ಡ ಬ್ಯಾರಿಸ್ಟರ್ಸ್ ಮಾಡಿದ್ದಂಥವರು ಕಲ್ಕತ್ತಾದಲ್ಲಿ, ಮಹಾರಾಷ್ಟ್ರದಲ್ಲಿ 100 ಜನ ಆ ಕಾಲಕ್ಕೆ, ಬ್ರಿಟಿಷ್ ಕಾಲಕ್ಕೆ ಇದು. ಆದರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಡ್ರಾಫ್ಟ್ಸ್ ಕಮಿಟಿ ಚೇರ್ಮನ್, ಅವರು ಅದರಲ್ಲಿ ತನ್ನನ್ನು ತಾನು ಕೊಡಿಸ್ಕೊಂಡು ಸರ್ವಸ್ವವನ್ನು ತ್ಯಾಗ ಮಾಡಿ, ತನ್ನ ಆರೋಗ್ಯವನ್ನು ಕೂಡ ತ್ಯಾಗ ಮಾಡಿ ನಮಗೊಂದು ಪವಿತ್ರವಾದ ವಿಶ್ವಖ್ಯಾತಿಯಾದಂಥ, ವಿಶ್ವ ಒಪ್ಕೊಳ್ಳುವಂಥ ಒಂದು ಬೈಬಲನ್ನು, ಒಂದು ಭಗವದ್ಗೀತೆಯನ್ನು, ಈ ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ. ಅವ್ರನ್ನ ಎಷ್ಟು ನೆನೆದರೂ ಸಾಕಾಗುವುದಿಲ್ಲ. ಯಾರು ಇದನ್ನು ಮಾಡಿದ್ರು ಅನ್ನೋದನ್ನು ಮರ್ತೋಗ್ತಾ ಇದ್ವಿ. ಅದು ಬಹಳ ನೋವಿನ ಸಂಗತಿ. ಇದನ್ನು ಕೂಡ ಗಮನ ಇಟ್ಕೋಬೇಕು. ಯಾಕಂದರೆ ನೀವೆಲ್ಲ ಇಡೀ ರಾಜ್ಯದ ಉದ್ದಗಲಕ್ಕೂ ಬಂದಿದ್ದೀರಿ. ನಮ್ಮ ಅಣ್ಣ ತಮ್ಮಂದಿರು ಚರಿತ್ರೆಯನ್ನು, ಸತ್ಯವನ್ನು ಮರೆಯಬೇಕು. ಯಾವುದಕ್ಕೋ ಏನೋ ಮಾಡೋಕ್ಕೆ ಹೋಗಿ ಸತ್ಯನ ಮರೆಯಬೇಕು. ಸತ್ಯ ಇದೆ. ಗಾಂಧೀಜಿಯವರ ಜೀವನ ಚರಿತ್ರೆಗಳನ್ನು ಕೂಡ ಓದ್ಕೋಬೇಕು. ನೀವೆಲ್ಲ ವಿದ್ಯಾವಂತರಿದ್ದೀರಿ. ಏನೇನು ಮಾಡಿದ್ರು ಅವರು ಈ ಸಮಾಜಗಳಿಗೆ, ಶೋಷಿತವರಿಗೆ. ಆದ್ದರಿಂದ ಇವತ್ತು
ಇದೆಲ್ಲ ನಾವು ಮಾಡಿದ್ದೀವಿ ಅಂತ ಹೇಳ್ಕೊಳ್ಳುವಂಥದ್ದಲ್ಲ. ಈ ವೇದಿಕೆ ಮೇಲೆ ಎಲ್ಲರದ್ದು ಒಂದಲ್ಲ ಒಂದು ರೀತಿಯಲ್ಲಿ ಹೋರಾಟ ಇದೆ. ಹಿಂದುಗಡೆಕ್ಕಿಂತಲೂ ಹೋರಾಟಗಾರರೆಲ್ಲ ಇದ್ದಾರೆ. ಯಾರು ಒಬ್ಬರ ಹೆಸರು ಹೇಳುವಂಥದ್ದಲ್ಲ, ನಾನು ಎಲ್ಲ ಹೆಸರು ಕೂಡ ಹೇಳ್ತೀನಿ. ಬೀದರ್ನಿಂದ ಬಂದಿದ್ದೀವಿ, ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಇವರು ಚಂದ್ರಕಾಂತ್ ಹುಬ್ಬಳ್ಳಿಗೆ ಬಂದಿದ್ದಾರೆ, ನಮ್ಮ ಯಶುಮತಿ ಹೋರಾಟ ಮಾಡಿದ್ರು, ಸುಮ್ಮನೆ ಮಾತಾಡಬೇಕಾದ ಅವರು ಕೂತಿದ್ದಾರೆ, ನಮ್ಮ ದಾನಪ್ಪ ಬಂದಿದ್ದಾರೆ. ಈ ರೀತಿ ಎಲ್ಲ ಅಲ್ಲಿವರೆಗೂ ಕೂತಿದ್ದಾರೆ. ಧಾರವಾಡದ ಏನಪ್ಪ ವೆಂಕಟೇಶ್ ಅವ್ರು ಬೆಳಗಾವಿಗೆ ಬಂದಿದ್ರು, ನಮಗೆ ಗಲಾಟೆ ಮಾಡಿದ್ರು, ಕಟ್ಟಲಿಲ್ಲ, ಈ ಸಮಾಜ ಕಟ್ಟೋ ಕೆಲಸ ಮಾಡಬೇಕು ಅಂತೇಳಿ ಆ ದಿನ ಗಲಾಟೆ ಮಾಡಿ. ಇದಕ್ಕೆ ಏನೋ ದೈಹಿಕವಾಗಿ ನಾನು ಹೇಗೆ ಬರೀ ನಿಮ್ಮ ಸಮಾಜದಿಂದಲೇ ನಾನು ಇಷ್ಟು ಬರೋಕ್ಕಾಯ್ತಾ, ಇದು ಸ್ವಲ್ಪ ಗಮನದಲ್ಲಿರಬೇಕು. ಎನ್ರಾಚಯ್ಯನವರು ಇವೆಲ್ಲ ಯಾಕೆ ನಾನು ಬೇಸಿಕ್ ಥಿಂಗ್ಸ್ ಹೇಳಿರ್ತೀನಿ. ಸಾವುಕಾರ ಚೆನ್ನಯ್ಯನವರ ಆಶೀರ್ವಾದದಿಂದ ಎನ್ರಾಚಯ್ಯನವರು ಪಾರ್ಲಿಮೆಂಟಿಗೆ ಬಂದು ಅವರ ಬೆಳವಣಿಗೆ ಆದರು. ಮೈಸೂರು ಮಹಾರಾಜರು ಭೂಮಿ ಕೊಟ್ಟರು 30 ಎಕರೆ. ಏನಪ್ಪ ನಿಮ್ಮ ದೊಡ್ಡಪ್ಪನ ಮಾತು ಹೇಳ್ತಾರೆ, ಚಿಕ್ಕಪ್ಪನ ದೊಡ್ಡಪ್ಪನ ಮಾತು ಹೇಳ್ತಾ ಇದ್ದೆ. ಆ ಕುಟುಂಬದವರು ನಮ್ಮ ನೋಡಿ ಅದೇ ಸ್ಪೀಡೇ ಮಾತಾಡೋದು. ರಮೇಶ್ ಎಷ್ಟು ಸ್ಪೀಡಾಗಿ ಮಾತಾಡೋದು ಗೊತ್ತಾ? ರಾಚಯ್ಯನವರು ಅದೇ ಸ್ಪೀಡು, ಅಷ್ಟೇ ಗಟ್ಟಿ ಮನುಷ್ಯ. ಅವರಿಂದ ಪ್ರೇರಿತನಾದೆ ನಾನು. ಡಿ ಮಂಜುನಾಥ್ ಅವ್ರನ್ನ ಮೊಟ್ಟ ಮೊದಲು ತಿಳ್ಕೋಬೇಕು. ಅವರು ಸ್ಪೀಕರ್ ಆಗಿ ಇದು ಲೆಜಿಸ್ಲೇಟಿವ್ ಕೌನ್ಸಿಲ್ ಚೇರ್ಮನ್ ಆಗಿದ್ದರು. ಆಗ ಅವರ ಸಂಪರ್ಕ ಬಂತು. ದುಗ್ಗಪ್ಪನವರು ಇವರು ಮಾವಂದರು, ಭೀಮಪ್ಪನವರು, ತೇಗನೂರು. ಆ ಕಾಲಕ್ಕೆ ಲಾಲ್ಬಾಗ್ನಿಂದ ಶುರು ಮಾಡಿ ವಿಧಾನಸೌಧಗೆ ಬಾಬು ಜಗಜೀವನ್ ಜಯಂತಿ ಮಾಡಬೇಕು ಅಂತೇಳಿ ಬಂದು ಹೋರಾಟ ನಡೆಸಿದಂಥ ಕಾಲ. ಅದನ್ನು ಗುರ್ತಿಟ್ಕೊಂಡಿದ್ದಾರೆ ನಮ್ಮ ಹಾಲ್ಕೋಡ್ ಹನುಮಂತಪ್ಪನವರು. ಈ ಹೋರಾಟಗಳೆಲ್ಲ ಸುಮಾರು 40 ವರ್ಷದ ಹಿಂದೆಯೇ ಹುಟ್ಟಾಕಿದ್ರು ಮಂಜುನಾಥ್ ಅವರು. ರಾಚಯ್ಯನವರು ನಮಗೆ ಒಂದು ಶಕ್ತಿ, ಆ ಧೈರ್ಯ ಕೊಡ್ತಾಯಿದ್ರು. ನಾನು ಅವರ ಸಂಪರ್ಕದಲ್ಲಿ 14-20 ವರ್ಷಕ್ಕೆ ಅವ್ರ ಸಂಪರ್ಕ ಬಂದೆ. ಏನೋ ಊರಲ್ಲಿ ಗಲಾಟೆಗಳಾಗಿ ರಕ್ಷಣೆಗಾಗಿ ಒಬ್ಬ ರೈಟ್ ಕಮ್ಯುನಿಟಿ KM ಮುನಿಯಪ್ಪ ಅಂತ ಪತ್ರಕರ್ತರು, ಆ ಕಾಲದಲ್ಲಿ ಕನ್ನಡಪ್ರಭ ಪತ್ರಕರ್ತರು, ಏನು ಅಷ್ಟು ಲೆಫ್ಟು ರೈಟು ಇರಲಿಲ್ಲ ನನ್ನ ಕಣ್ಣಿಗೆ. ರಾಜಕೀಯವಾಗಿ ನನಗೆ ಪ್ರೇರಣೆ ಕೊಟ್ಟು ಬೆಳೆಸೋದಕ್ಕೆ ದಾರಿ ತೋರಿಸಿದವರು KM ಮುನಿಯಪ್ಪ. ಅವರು ಹೆಗ್ಡೆಯವರ ಗೌರ್ಮೆಂಟಲ್ಲಿ ಸೆಲ್ಕಲ್ಚರ್ ಮಿನಿಸ್ಟರ್ ಆಗಿದ್ದು. ಇದೆಲ್ಲ ಆಮೇಲೆ ಜಾಸ್ತಿ ಆಗಿಬಿಟ್ಟಿವೆ. ಇದು ಹಿಂದೆ ಹೋದಾಗ ಒಬ್ರಿಗೊಬ್ರು 90ರ ನಂತರ ಅವರು ನನಗೆ ದಾರಿ ಒಬ್ಬ ನನ್ನ ಹೆಸರು ಮುನಿಯಪ್ಪ ಅಂತ ಕೋಲಾರದಲ್ಲಿ ನಾನು 1969ನಲ್ಲಿ ತಾಲೂಕು SC ವಿಭಾಗದ ಕಾಂಗ್ರೆಸ್ನಲ್ಲಿ ಉಪಾಧ್ಯಕ್ಷ, ಭೀಮಣ್ಣ ಅನ್ನೋರು ಅಧ್ಯಕ್ಷರು ರೈಟ್ನವರು, KM ಮುನಿಯಪ್ಪ ಜನರಲ್ ಸೆಕ್ರೆಟರಿ ಚಿಕ್ಕಬಳ್ಳಾಪುರದವರು. ಅದೆಲ್ಲ ಎರಡು ಒಂದೇ ಆಗಿತ್ತು. ನನಗೆ ಪಾರ್ಲಿಮೆಂಟ್ಗೆ ಹೋಗ್ಬೇಕಂತ ಒಂದು ಅರ್ಜಿ ಬರೀತಾನೆ ಯಾರೋ ರೈಟ್ ಮುನಿಯಪ್ಪ, ಬಹಳ ಮುತ್ತುಗಳಿಂದ ಅರ್ಜಿ. ಏನಪ್ಪ 4 ಸಾರಿ ಆಗಿದ್ದಾರೆ, ನಾವು ಲೆಫ್ಟ್ ರೈಟಿಗೆ 75% ಇದ್ದೀವಿ, ನೀನು ಸ್ವಲ್ಪ ಅನುಕೂಲಿಸ್ತಾ ಇದೀಯಾ, ನೀನು ಹೋಗ್ಬೇಕು ಅಂತೇಳಿ ಫಸ್ಟ್ ಅರ್ಜಿ ನಮಗೆ 1969ನಲ್ಲಿ ಅರ್ಜಿ ಬರೆದವರು ಮುನಿಯಪ್ಪ ಅಂತ ರೈಟ್ ಕಮ್ಮಿ. ಇತಿಹಾಸಗಳು ಬೇರೆ ಬೇರೆ ಇದೆ. ಅದಕ್ಕೆ ನಾವು ನಾನು ಇವನ್ನೆಲ್ಲ ಯಾಕೆ ಹೇಳ್ತೀನಿ ಅಂದರೆ, ನಮ್ಮೂರಲ್ಲಿ ಮುನ್ಸಾಮಗೌಡರು ಅಂತ ಸ್ವಾತಂತ್ರ್ಯ ಹೋರಾಟಗಾರ, ನಮ್ಮಪ್ಪನು ಸ್ವಾತಂತ್ರ್ಯ ಹೋರಾಟಗಾರ. 1953 ನಾನು ಫಸ್ಟ್ ಇಯರ್ ಪ್ರೈಮರಿ ಸ್ಕೂಲ್. ಆ ಕಾಲದಲ್ಲಿ ನಮ್ಮನ್ನು ಅವರ ಮನೆಯಲ್ಲಿ ಅವರ ಮಕ್ಕಳ ಜೊತೆಯಲ್ಲಿ ಓದೋದಕ್ಕೆ ಕುಂತಿಸ್ತಾರೆ. ಪಾಠ ಹೇಳ್ಕೊಡ್ತಾರಲ್ಲ ಸಾಯಂಕಾಲ, ಆ ಪಾಠಕ್ಕೆ ಕುಂತಿಸ್ತಾರೆ. ಒಟ್ಟಿಗೆ ಬೆಳಿತೀವಿ, ಇವತ್ತು ಒಟ್ಟಿಗೆ ಇದ್ದೀವಿ. ಆ ಕುಟುಂಬವು ನಮಗೂ 5 ತಲೆಮಾರು ಅಣ್ಣ ತಮ್ಮಂದಿರಂಗಿದ್ದೀವಿ. 5 ತಲೆಮಾರು ನಮ್ಮ ತಾತ ಮುತ್ತಾತರ ಕಾಲದಿಂದ. ನಮ್ಮದು ವ್ಯವಸಾಯ 100 ವರ್ಷದ ಇತಿಹಾಸ ಇದೆ. ಇವತ್ತಲ್ಲ, ವ್ಯವಸಾಯದಿಂದನೇ ಬದುಕಿ ಬಂದಿದ್ದೀವಿ. KH ಕಿಂಚಪ್ಪನವರು ರಂಗನಾಥ್ ಅವ್ರನ್ನ ಬೆಳೆಸ್ತಾರೆ. ನಾನು ಹೇಳೋದು ಕೂಸಣ್ಣವ್ರು ಅರ್ಥ ಮಾಡ್ಕೊಳ್ತಾರೆ. ಬಸಲಿಂಗಪ್ಪನವ್ರನ್ನ ಬೆಳೆಸ್ತಾರೆ, ಹೌದಾ? ಕರಿಯಪ್ಪನವರು ಗಾಂಧಿವಾದಿ ಕನಕಪುರದಲ್ಲಿ ಪುಟ್ಟದಾಸ್ ಅವ್ರನ್ನ ಬೆಳೆಸ್ತಾರೆ, ಕರೆಕ್ಟಾ? ಇವೆಲ್ಲ ಇತಿಹಾಸಗಳಿವೆ. ನಾವು ಮೇಲೆ ಉದ್ಭವ ಆಗಲಿಲ್ಲ. ಉದ್ಭವಕ್ಕೆ ಬೇರೆಯವರ ಆಶೀರ್ವಾದ ಇರ್ತದೆ ಅನ್ನೋದನ್ನು ಮನದಲ್ಲಿ ಇಟ್ಕೊಳ್ಬೇಕು. ನಾನಿವತ್ತಿಲ್ಲಿ ನಿಂತ್ಕೊಳ್ಬೇಕಾಗಿದ್ರೆ
ಆ ಜನ ನಮ್ಮನ್ನು ಒಡನಾಡು ಮಾಡಿಕೊಂಡು ತಾಲೂಕು ಬೋರ್ಡ್ನಿಂದ ಹಿಡಿದು ಪಾರ್ಲಿಮೆಂಟ್ಗೆ ಬರೀ ದುಡ್ಡು ನನ್ನ ಕೈಯಲ್ಲಿ ಕಟ್ಸಲ್ಲ. ಪಾರ್ಲಿಮೆಂಟ್ಗೆ ಅರ್ಜಿ ಹಾಕ್ಬೇಕಾದಾಗ ನೋ ನೀನು ಕಟ್ಕೊಡು, ನಾವು ಕಟ್ಟಬೇಕಂತ ಅವತ್ತು ಕಟ್ಟುವಂಥದ್ದು 5,000 ಏನೋ ಇದ್ದರೆ SCಗೆ ಅವರು ತಂದು ಕಟ್ತಾರೆ. ಈ ರೀತಿ ಬಾಂಧವ್ಯಗಳಿದ್ದಂಥ ಪರಿಸ್ಥಿತಿ ಕಾರಣಾಂತರಗಳಿಂದ ಭಿನ್ನ ಭಿನ್ನವಾಗಿವೆ. ನಾನು ನಿಮಗೇನೇನು ಹೇಳ್ತೀನಿ ಅಂದರೆ, ಯಾವುದ್ರ ಮೇಲೆ ಕ್ರೋಧ ಬೇಡ, ಯಾವುದ್ರ ಮೇಲೆ ವಿರೋಧ ಬೇಡ. ನಾವು ರೈಟ್ ಪಾತಲ್ಲಿ ಹೋಗೋಣ. ನಮ್ಮ ಸಮಾಜಕ್ಕೆ ಬಹಳ ಶೋಷಿತರಾಗಿದ್ದೀವಿ. ನಾವೆಲ್ಲ ಮುಂದೆ ಬೇರೆಯವರ ಸಹಕಾರವನ್ನು ತೆಗೆದುಕೊಂಡು ಮುಂದೆ ಸಾಗೋಣ. ಈ ಸಮಾಜವನ್ನು ಕೂಡ ಸಮಾಜದಲ್ಲಿ ಸಮಾನತೆ ತರೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ನಾವೆಲ್ಲ ಸೇರಿ ಮಾಡೋಣ. ಇವತ್ತು ಪರಮೇಶ್ವರು ಮಹದೇವಪ್ಪನವರು ಅಥವಾ ಶಿವರಾಜ್ ತಂಗಡಿ ಕೈ ಜೋಡಿಸ್ತಿದ್ರೆ ಈ ತೀರ್ಮಾನ ಆಗ್ತಿರಲಿಲ್ಲ. ಕೆಲವರೆಲ್ಲ ಚಿಂತನೆ ಇತ್ತು, ಹೆಸರು ಹೇಳೋದಿಲ್ಲ. ಈ ಸಂದರ್ಭವನ್ನು ತಪ್ಪಿಸಿಬಿಟ್ರೆ ಮುನಿಯಪ್ಪನು ರಿಟೈರ್ಡ್ ಆಗ್ತಾನೆ, ಇದನ್ನು ನಡೆಸೋಕ್ಕಾಗೋದಿಲ್ಲ, ಇದು ನಿಮಗೆ ಮುಗಿಸಿಬಿಡಬೇಕು ಅಂತೇಳಿ ಕೆಲವರು ಪ್ಲಾನ್ ಮಾಡಿಬಿಟ್ಟು ನಾನು ಇದಕ್ಕೆ ಬಂದುಬಿಟ್ಟೆ ಅಂದರೆ, ಅಪ್ಪ ನೀವು ಯಾರ್ಯಾರು ಬೇಕು ಏನಂತ ಕೊಡ್ರಿ, ನನಗೆ ಉಳಿದಿದ್ದು ಕೊಡ್ರಿ ಸಾಕು, ಇದನ್ನು ಜಾರಿ ಮಾಡಿರಿ ಸಾಕು, ನಮ್ಗೆ ಉಳಿದಿದ್ದು ಸಾಕಪ್ಪ, ನಮ್ಗೆ 1% ಸಿಗ್ತಾ ಇದೆಯಾ, 1% 2% ಕೊಡ್ತಾ ಇಲ್ಲ, ನಾನು ಕಟ್ಕೊಂಡು ಏನು ಮಾಡಬೇಕು? ನಮ್ಮದು ಅದೇ ಜನಸಂಖ್ಯೆ 7 ಅಂತಾರೆ, ನಮ್ಮವರು 8 ಅಂತಾರೆ, 50 ಲಕ್ಷ 1 ಕೋಟಿ ನಾವೇ ಇದ್ದೀವಿ ಅಂತಾರೆ. ಅದೇನು ಬೇಡ ನನಗೆ. ನಾವು ಅಲ್ಲಿ ಹೋಗಿ ತಲೆ ತೆಗೆಸೋ ಕೆಲಸ ಆಗೋದು ಬೇಡ. ಕ್ಯಾಬಿನೆಟಲ್ಲಿ ತಗೊಳ್ಳೋಣ, ಮಾತಾಡ್ಕೊಳ್ಳೋಣ, ವಿಶ್ವಾಸ ಕೂಡ ತಗೊಳ್ರಿ, ಹಂಚ್ಕೊಳ್ಳೋಣ. ಹಾವನೂರಿಂದ ಇಲ್ಲಿವರೆಗೂ ಆಗಿರೋ ಕಮಿಷನ್ ಎಲ್ಲಿ ಕೂಡ ನಮ್ಮವರು 6%. ನೀವೇ ಯೋಚನೆ ಮಾಡಿ. ಆಯ್ತಪ್ಪ, ಬಯಸಿಲ್ಲ. ಇನ್ನೊಂದು ತಪ್ಪೇನಾಗಿದೆ, ನಾವಿಷ್ಟೆಲ್ಲ ಹೋರಾಟ ಮಾಡಿ ನಾವೇ ಟೌನ್ಗಳಲ್ಲಿ ಬೆಂಗಳೂರು ಸಿಟಿಯಲ್ಲಿ ಹೋಗಿ ಬರ್ಸಕ್ಕೆ ಹೋದರೂ ಕೂಡ ನಮ್ಮದು ಮೀಟ್ರ್ ಎಕ್ಕಲಿಲ್ಲ. ಸಫಾಯಿ ಕರ್ಮಚಾರಿ ನಮ್ಮವ್ರು ಯಾವಿರಲ್ಲ, ಪುಣ್ಯಾತ್ಮರು ಬರೆಸಲೇ ಇಲ್ಲ ಸರಿಯಾಗಿ. ನಾನು, ಆಂಜನೇಯ, ನಾರಾಯಣ ಸ್ವಾಮಿ, ಚೇತನಣ್ಣ, ನಾವೆಲ್ಲ ಗಾಯಗೊಂಡು ಹಾಗೆ ಇದೆ. ಇನ್ನು 12 ಲಕ್ಷ ಬರೆಸೋದಿದೆ. ಆ ಬರೆಸೋ ಕಡೆ ಕಾರ್ಯೋನ್ಮುಖರಾಗಿ ಫಂಡಮೆಂಟಲ್ ರೈಟ್ ಇದೆ, ಯಾರನ್ನೂ ಒತ್ತಾಯ ಮಾಡೋದಿಲ್ಲ, ಕಾನೂನುಬದ್ಧವಾಗಿದೆ. ಅದಾದಾಗ ಎಲ್ಲಿ ಬಂದು ಕುಂತ್ಕೊಂತೀವಿ ನೋಡ್ಕೊಳ್ಳೋದು. ಸ್ವಲ್ಪ ಹೆಚ್ಚು ಕಮ್ಮಿ 1 ಲಕ್ಷ 2 ಲಕ್ಷ ಕಮ್ಮಿ ನಾವು ರೈತನವ್ರು ಸಮವಾಗಿದ್ವಿ. ಇದು ಹೆಂಗಪ್ಪ ಕೊಟ್ಬಿಟ್ರು ಅಂತ ನಿಮ್ಮ ಮನೋಸ್ಥಿತಿ ಇದ್ದರೆ ಅದನ್ನು ತೆಗೆದಾಕಿ. ನಿಮ್ಮ ಜನ ಇದ್ದಾರೋ ಇಲ್ಲೋ ಅದರ ಸಪರೇಟು. ನಾಗಮೋಹನ್ ದಾಸ್ ಕಮಿಟಿಯಲ್ಲಿ ನಿಮಗೂ ಅವ್ರಿಗೂ 2-2.5 ಲಕ್ಷ ಡಿಫರೆನ್ಸ್. ಇನ್ನೂ ಸೀರಿಯಸ್ ಆಗಿ ಅಲೆಮಾರಿ ಸಂಘಗಳಾಗಿರೋ ಒಂದು ತೆಗೆದು ಬಿಟ್ಟರೆ ನೀವು 1 ಲಕ್ಷ ಡಿಫರೆನ್ಸ್. ಏನಕ್ಕೆ ಗೊತ್ತಾರೋಣ? ಕರೆಕ್ಟ್ ಇದೆಯಾ? ಇದು ನಮ್ಮವ್ರಿಗೆ ಅರ್ಥ ಆಗೋದು. ಅವಾಗ ನಾನೇನು ಮಾಡಬೇಕು? ನಿಮ್ಗೆ ಐಡಿಯಾ ಕೊಡೋದು, ನಾವು ಹೇಳಿದ್ದೀವಿ ಕೊಡ್ರಿ ಅಂತ ಹೇಳಿದ್ದೀರ. ನಾವಿಲ್ಲಿ ಕುಂತ್ಕೊಳ್ಳೋ ಪರಿಸ್ಥಿತಿ ಇರಲಿಲ್ಲ. ನಾನೇನೋ ಆವಾದ ಮಾಡಿದ್ದೀನಿ, ಅಲ್ಲೇ ಬಂದುಬಿಟ್ಟಿದ್ದಾರೆ ಅರ್ಥ. ನಾವು ಬುದ್ಧಿವಂತರಿಲ್ಲದೆ ಇರ್ಬೋದು, ಬರಸದೇ ಇರ್ಬೋದು, ಅಥವಾ ನಿಜವಾಗಿ ಇಲ್ಲದೇನೆ ಇರ್ಬೋದು, ನಾವು ಅವ್ರ ಸಮವಾಗೇ ಇರ್ಬೋದು. ಆದರೆ ವಾಸ್ತವಾಂಶದ ಮೇಲೆ ಹೋಗ್ಬೇಕಾಗ್ತದೆ. ಪೊಲಿಟಿಕಲ್ ಪಾರ್ಟೀಸ್ ಯಾರನ್ನು ಕಾರಜೋಳಾಗಲಿ, ಜಗಜಿಗಾಗಲಿ, ನಾರಾಯಣ ಸ್ವಾಮಿ ಆಗಲಿ, ಅಥವಾ ನಮ್ಮ ತಿಮ್ಮರಾಯಪ್ಪನವರಾಗಲಿ, ಹಾಲ್ಕೋಡಾಗಲಿ, ಯಾರು ಕೂಡ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಸಮಾಜ ಇಲ್ಲ. ನಾವು ಸಮಾಜಕ್ಕೆ ಕಷ್ಟ ಬಂದಾಗ ಎಲ್ಲ ಒಟ್ಟಿಗೆ ಇರ್ತೀವಿ. ರಾಜಕೀಯ ಬಂದಾಗ ಅವ್ರ ಪಾರ್ಟಿಗೆ ಅವರು ಓಟ್ ಕೇಳ್ತಾರೆ, ನನ್ನ ಪಾರ್ಟಿ ನಾನು ಕೇಳ್ತೀನಿ, BJPಗೆ ಅವ್ರು ಕೇಳ್ತಾರೆ, ಅವ್ರವ್ರು ಗೆಲ್ಲೋದಕ್ಕೆ ಅವ್ರು ಕೆಲಸ ಮಾಡ್ತಾರೆ. ಮತ್ತು ಸಮಾಜಕ್ಕೆ ಕಷ್ಟ ಬಂದಾಗ ಸಮಾಜಕ್ಕೆ ಏನಾದರೂ ಆಗಬೇಕಂದ್ರೆ ನೀರು ಕೊಡ್ತೀವಿ, ನಾವು ಒಟ್ಟಿಗಿರ್ತೀವಿ. ನಿಮ್ಗೆ ಆ ಭಾವನೆ ಬರೋದು ಬೇಡ. ಮುಂದೆ ಆಗೋ ಕೆಲಸಗಳಲ್ಲಿ ಮಂಜಣ್ಣ ವಾರದಿಂದ ನೋಡ್ತಾವನೆ ನಾವೇನೇನು ಮಾಡ್ತಾ ಇದ್ದೀವಿ. ಮೊನ್ನೆ ಸ್ವಲ್ಪ ಒಳ್ಳೆ ವಾತಾವರಣ ಆಗಿದೆ. ಇನ್ಸಿಸ್ಟ್ ಮಾಡಿದರು ರಿಕ್ರೂಟ್ಮೆಂಟ್ ಪ್ರಮೋಷನ್ನಲ್ಲಿ ಕೂಡ ರಿಕ್ರೂಟ್ಮೆಂಟ್ ಪ್ರಮೋಷನ್ನು ಇರಬೇಕನ್ನೋ ವಿಷಯ 2 ಇಶ್ಯೂಗಳನ್ನು ಕೂಡ ಕ್ಲಿಯರ್ ಕಟ್ಟಾಗಿ ಕ್ಲಾರಿಟಿ ಕೊಟ್ಟರು. ಕ್ಯಾಬಿನೆಟ್ ಮುಂದೆ ಬರಬೇಕು, ಮುಖ್ಯಮಂತ್ರಿಗಳು ರಾತ್ರಿ ಕ್ಯಾಬಿನೆಟ್ ತೀರ್ಮಾನ ತಗೊಬೇಕಪ್ಪ, ಎಲ್ಲ ವಿಷಯಗಳು ಚೀಫ್ ಸೆಕ್ರೆಟರಿ ತಗೊಂಬರಲಿ, ತೀರ್ಮಾನ ಮಾಡೋಣ.
ಅಂತ ಹೇಳಿದ್ದಾರೆ. ಸೊ ನಾವು ಸ್ವಲ್ಪ ನಿಯತ್ತಾದ ಜನ, ತೊಂದರೆ ಮಾಡೋದು ಯಾರಿಗೂ ನಮ್ಮ ಕಲಿಕೆ ಇಲ್ಲ. ನಿಯತ್ತಾಗಿ ಜೀವನ ಮಾಡಿ ಶತಮಾನಗಳ ಇತಿಹಾಸಗಳು ನೋಡಿದಾಗ ಸ್ವಲ್ಪ ನಿಯತ್ತೆಯಲ್ಲಿದ್ದಲ್ಲಿ ನಿಯತ್ತಾಗಿರ್ತೀವಿ. ಆ ನಿಯತ್ತು ಇಷ್ಟು ಟೈಮ್ ತಗೊಂಡು ನಿಜವಾಗ್ಲಿ ಸ್ವತಂತ್ರ ಈಗ ಬರ್ತಾ ಇದೆ, ಒಂದು ಘಟ್ಟಕ್ಕೆ ಮುಟ್ಟಿದ್ದೀವಿ. ಈ ಸಮಸ್ಯೆಗಳನ್ನು ಸಂಘನ್ನ ನಮಗೆ ಶಕ್ತಿ ಕೊಟ್ಟರು ಯಾರಂದರೆ ನೌಕರರೇ, ನೌಕರ ಮುಖ್ಯಸ್ಥರೇ. ಯಾರು? ಭೀಮಪ್ಪ ಗೋನಾಳಿದ್ದಾರೆ, ತೇಗನೂರಿದ್ದಾರೆ, ಬಾಬುರಾವ್ ಮಡಿವಿ ಇದ್ದಾರೆ, ನರಸಿಂಹಯ್ಯನವರಿದ್ದಾರೆ, ಕೃಷ್ಣ ಅವರಿದ್ದಾರೆ, ಕಮಲ್ನಾಥ್ ಇದ್ದಾರೆ, ಇನ್ನು ಎಲ್ಲ ಹೆಸರು ಭೀಮಾಶಂಕರ್. ಆಮೇಲೆ ನಾನು ಹೇಳ್ತಾ ಇರೋದು 40 ವರ್ಷ ಹಿಂದಿನ ಮಾತು. ಉಲ್ಲಾಸ್ ಸುಬ್ರಾವ್, ಮುದ್ದುರಂಗಯ್ಯ ಎಲ್ಲ ಅವರು ಮಾರ್ಗದರ್ಶನ ಇದೆ. ಇವಾಗ ನಮ್ಮ ಈತ್ ಹೇಳ್ತಾನೆ ಭೀಮಾಶಂಕರ್, ಎಲ್ಲ ಡೈರೆಕ್ಷನ್ ಮಾರ್ಗದರ್ಶನ ಅಷ್ಟೇ. ಬಂಡವಾಳ ಹಾಕಿ ನಮ್ಮ ಸಮಾಜನ ಕಟ್ಟ್ರಿ ಅಂತ ಹೇಳ್ಬಿಟ್ಟು ನಮಗೆ ಎದೆಗೆ ಕೊಟ್ಟು ಬೆನ್ನು ಕೊಟ್ಟು ನಿಂತವರು ನೀವು ನೌಕರರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಸ್ವಲ್ಪ ತಡ ಆಯ್ತು. ನಾನು ಮಂತ್ರಿ ಇದ್ದಾಗ ಇದರಲ್ಲಿ ಯಾವುದು ಹೋಟ್ಲು ಇದರಲ್ಲಿ ತೇರ್ತಿದೆ, ರಿಚ್ಮಂಡ್ ಸರ್ಕಲ್ ಹೋಟ್ಲು. ಎಲ್ಲ ರಿಚ್ಮಂಡ್ ಸರ್ಕಲಲ್ಲಿ ಚಾನ್ಸರಿ ಅಲ್ಲಿ ಸೇರ್ತಾ ಇದ್ವಿ, ಎಲ್ಲ ಸೇರ್ತಿದ್ವಿ. ಭೀಮಪ್ಪ ಗೋನಾಳ್ ಬರ್ತಿದ್ದ, ಆಂಜನೇಯ ಬರ್ತಿದ್ದ, ನಮ್ಮ ಇವರು ಕಾರಜೋಳು ಇರ್ತಿದ್ರು, ನಾನು ನಾವೆಲ್ಲ ಒಟ್ಟಿಗೆ ಸೇರ್ತಾ ಇದ್ವಿ. ಮಧ್ಯದಲ್ಲಿ ನಾನು ಪಾರ್ಲಿಮೆಂಟ್ ಕಡೆ ಹೆಚ್ಚಿಗೆ ಮಂತ್ರಿ ಆದಮೇಲೆ ಗ್ಯಾಪ್ ಆಯಿತು. ಏನೋ ಸುದೈವವಾಗಿ ನಾನು ಪಾರ್ಲಿಮೆಂಟ್ ಅಸೆಂಬ್ಲಿ ಬೇಡ ಅಂತ ಕುಂತಿದ್ದೆ. ನಾನು ರಾಹುಲ್ ಗಾಂಧಿ ಅವರು ಫೋರ್ಸ್ ಮಾಡಿ, ಇಲ್ಲ ನೀವು ಖಾಲಿಯಾಗಿರೋದು ಬೇಡ, ನೀವು ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದು ಕಂಟೆಸ್ಟ್ ಮಾಡಿದೆ. ನಾನು ಇಂಟ್ರೆಸ್ಟ್ ಇರಲಿಲ್ಲ. ಆಮೇಲೆ ನನಗನ್ನಿಸ್ತು ನಾನು ಸೋಲ್ತು ಮತ್ತು ಇಲ್ಲಿ ವಾಪಸ್ ಬಂದು ಇದೊಂದು ಕಾರ್ಯ ಮಾಡೋದಕ್ಕೆ ದೇವರು ನನ್ನ ಕಳಿಸಿದ್ನಿ ಅನ್ನೋ ಅಂತ. ಇದರಲ್ಲಿ ಹೋರಾಟದಲ್ಲಿ ಭಿನ್ನಾಭಿಪ್ರಾಯ ಇಲ್ಲ, ಎಲ್ಲ ಜನನು ಹೋರಾಟ ಮಾಡಿ ಆ ಹೋರಾಟದ ಒಗ್ಗಟ್ಟು ಸರ್ಕಾರ ಗಮನ ಸೆಳೆದಿದೆ. ಆಗ ನಾವು ಹೇಳಿದ್ದನ್ನು ಅವ್ರಿಗೆ ಕೇಳೋಕ್ಕೆ ಅವಕಾಶ ಆಗಿದೆ. ಇದಿಲ್ಲದೆ ನಾವು ಯಾರೂ ಮಾಡೋಕ್ಕೂ ಆಗ್ತಿರಲಿಲ್ಲ. ಸುಮ್ಮನೆ ನಾವು ಮಾಡಿದ್ದೀವಿ ಅಂತ ಹೇಳೋದಿಲ್ಲ. ಆಂಜನೇಯನ ಪಾಪ ಕಣ್ಣಲ್ಲಿ ನೀರು ಹಾಕ್ಕೊಂಬಂದ್ರು ತಿಮ್ಮಾಪುರ ಆಂಜನೇಯ, ನಿಮಗೆ ಗ್ಯಾಪ್ ಇದೆಯಲ್ಲ. ನನ್ನ ಹತ್ರ ಬಂದರೆ ಬೆಳಗ್ಗೆ ಕ್ಯಾಬಿನೆಟ್ ಇದೆ, ನನ್ನ ಹತ್ರ ಬಂದರು ಏನಣ್ಣ ಮಾಡೋದು, ಇವತ್ತು ತೀರ್ಮಾನ ಆಗಿದೆ, ನಾವು ರಾಜೀನಾಮೆ ಕೊಟ್ಬಿಡ್ತೀವಿ ಬಿಡು ಅಂತ ಹೇಳಿ. ರಾಜೀನಾಮೆ ಕೊಟ್ಟು ಸಾಧನೆ ಮಾಡೋಕ್ಕಾಗಲ್ಲ, ಏನಾಗ್ತದೆ ನೋಡಿರಿ ಮುಂದೆ ನೋಡೋಣ. ರಾಜೀನಾಮೆ ಕೊಡಬೇಡ್ರಿ ಮತ್ತು ವಿರುದ್ಧವಾಗಿ ಬಂದು ಬೆಳಗ್ಗೆ ಪ್ರೆಸ್ ಸ್ಟೇಟ್ಮೆಂಟ್ ಕೂಡ ಕೊಡಬೇಡ್ರಿ, ಆಚೆಗೆ ಬಂದು ಆಗದಿದ್ರು ಪರವಾಗಿಲ್ಲ ನಿಧಾನವಾಗಿ ಸಾಧನೆ ಮಾಡೋಣ ಅಂತ ಹೇಳಿಬಿಟ್ಟು ಹೇಳಿ ಕಳಿಸಿದೆ. ಅಲ್ಲಿವರೆಗೂ ಕಣ್ಣಲ್ಲಿ ನೀರು ಹಾಕ್ಕೊಂಡು ಈಚೆ ಬಂದಿದ್ರು. ಇವೆಲ್ಲ ಎಷ್ಟು ಬೇಕಾದಷ್ಟು ಸಂದರ್ಭಗಳಿವೆ. ನನಗೆ ಓಟಿದ್ದು ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ. ತಿಮ್ಮಾಪುರ ಮಾತುಗೂ ನನ್ನ ಜೊತೆಯಲ್ಲಿ ನಿಂತಿದ್ದಾರೆ. ನಿಮ್ಗೆ ಯಾಕೆ ಗೊತ್ತಾಗಲ್ಲ ಪಾಪ ಅಂತ ಕನಸಲ್ಲ, ಅಲ್ಲಿಗೆ ಹೋಗ್ಬಿಡ್ತಾನೆ ಬಾಗಲಕೋಟೆಗೆ, ಇನ್ನು ಬರಲಿಲ್ಲ ಅಂತ ಅನ್ನೋದು. ಪಾಪ ಪ್ರತಿ ಮಾತಿಗೂ ಹೌದು ಇದಾಗಬೇಕು ಅಂತೇಳಿ ಗಲಾಟೆ ಒಳಗಡೆ ಮಾಡ್ತಾನೇ ಇದ್ದಾರೆ. ಪಾಪ ನೀವು ಮಾತಾಡ್ತಾ ಇಲ್ಲ, ನೀವು ತಿಮ್ಮಾಪುರ ಬಗ್ಗೆ ಮಾತಾಡೋ, ಅದು ಕರೆಕ್ಟ್, ಅದು ಕೆಲಸ ಮಾಡ್ತಾನೆ ತಿಮ್ಮಾಪುರ. ಅದರಿಂದ ಒಬ್ರಿಗೊಬ್ಬರು ನಾವು ಬೆಂಬಲವಾಗಿ ನಿಂತು ಮಾತಾಡಿದ್ವಿ. ಏನಪ್ಪ ಏನು ಮಾಡೋಣ ತಿಮ್ಮಾಪುರ ಇವತ್ತು? ಇಲ್ಲ ಸರ್ ಅದೇನೇ ಆಗಲಿ, ನೀವು ಮಾತಾಡಿ, ನಾವೆಲ್ಲ ಗಟ್ಟಿಯಾಗಿದ್ದೀವಿ, ಇದೇನಾಗ್ತದೆ ಆಗಲಿ ಅಂತ ಹೇಳಿದ್ದೇನೆ ಬಿಟ್ಟರೆ ಇನ್ನೇನು ಬೇರೆ ಹೇಳಿಲ್ಲ. ಅದರಿಂದ ಎಲ್ಲರೂ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಬಟ್ ನಮ್ಮ ಆದಿ ಅಧಿಕಾರಿಗಳು ಮಂಜುನಾಥ್ ಅವರು, ರಾಜ್ ಅವರು, ಇವ್ರದ್ದೆಲ್ಲ ಬೆಂಬಲದಿಂದಲೇ ನನಗೆ 20 ವರ್ಷಕ್ಕೆ ರಾಜಕೀಯವಾಗಿ ನಾನು ಇವ್ರ ಜೊತೆ ಸೇರಿದೆ. ಯಾಕಂದರೆ ನಮ್ಗೆ ರಾಜಕೀಯಕ್ಕಂತ ಇತ್ತು, ನಾವು ಫ್ರೀಡಮ್ ಫೈಟ್ರು ಸೆಂಟ್ರಲ್ ಜೈಲೆಲ್ಲ ತಿರುಗಿದ್ದು. ನಮ್ಮೂರು 30 ಮನೆ, 20 ಜನ ಫ್ರೀಡಮ್ ಫೈಟರ್ಸ್, ಲೆಫ್ಟು ರೈಟು, ಬೆಸ್ತರು, ವಕೀಲರು, ನಾಯಕರು. 30 ಮನೆ 1939 ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಶುರುವಾಗುವ ಸಂದರ್ಭ
ಆ 39ರಲ್ಲಿ 30 ಮನೆ ಇರೋರು 20 ಜನ ಫ್ರೀಡಮ್ ಫೈಟರ್ಸ್. ನಮ್ಮ ತಾತನಿಗೆ ಇಬ್ಬರೇ ಗಂಡು ಮಕ್ಕಳು. ಒಬ್ಬ ಪ್ಲೇಗ್ ಬಂದು ತಿರೋಗ್ತಾರೆ, ಚಿಕ್ಕನ್ ಮಕ್ಕಳು ಅಂತ ನಮ್ಮ ತಂದೆ ತಮ್ಮ. ನಾವಪ್ಪ ಒಬ್ಬನೇ ಆದರೂ ಕೂಡ ನಮ್ಮ ತಾತ ಮನೆ ನೋಡಿಕೊಂಡು ಹೋರಾಟಕ್ಕೆ ಕಳಿಸಿದ್ದಂಥ ಕುಟುಂಬ ನಮ್ಮದು. ಆದ್ದರಿಂದ ದೈವಿಕವಾಗಿ ನಮ್ಮನ್ನು ಈ ಸೇವೆ ಮಾಡೋಕ್ಕೆ ಇಲ್ಲಿ ಇಟ್ಟಿದ್ದಾರೆ. ಇದನ್ನು ಪೂರ್ತಿ ಮಾಡೋದಕ್ಕೆ ನಿಮ್ಮ ಸಹಕಾರ ಇರಲಿ. ಪೂರ್ತಿ ಮಾಡೋಣ, ಶಾಂತಿಯಿಂದ, ಪ್ರೀತಿಯಿಂದ, ಜಾಣತನದಿಂದ ಮಾಡಬೇಕು. ಇದನ್ನು ಹೋರಾಟ ಇಲ್ಲಿವರೆಗೂ ಮಾಡಿ ಒಂದು ಘಟ್ಟಕ್ಕೆ ಬಂದ್ಬಿಟ್ಟಿದೆ. ಹೋರಾಟದವ್ರಿಗೆ ಏನೇನು ಮಾಡಬೇಕು, ಹೋರಾಟದ ಕುಟುಂಬಗಳೇನು, ಹೋರಾಟದಲ್ಲಿ ಪ್ರಾಣ ಕಳ್ಕೊಂಡ ಇದರಿಂದನ ಅಥವಾ ಹೋರಾಟವನ್ನು ಯಾವ ರೀತಿ ಸಮಾಜದಲ್ಲಿ ಅವ್ರಿಗೂ ಕೂಡ ಒಂದು ಬದುಕೋ ದಾರಿಯನ್ನು ಹುಡುಕ್ಬೇಕು ಅನ್ನೋದ್ರ ಬಗ್ಗೆ ನಮ್ಮ ಭೀಮಪ್ಪ ಗುನಾಳ್ ಅವರಿದ್ದಾರೆ, ಅಥವಾ ಕೆಲವರು ಮುಖಂಡರು. ಅದರಲ್ಲಿ ವಿಶೇಷವಾಗಿ ನಮ್ಮ ಮಂಜಣ್ಣ ಇದ್ದಾನೆ. ಮಂಜಣ್ಣಗೂ ಆ ಸಭಾ ಕರ್ಮಚಾರಿದೆ ಎಲ್ಲ ಗೊತ್ತಿದೆ. ಒಂದಷ್ಟು ಜನ ಮುಖ್ಯಸ್ಥರು 4-5 ಜನ ಸೇರಿಕೊಂಡು ಒಂದು ಅಭಿಪ್ರಾಯ ಕೊಡಲಿ. ನಮ್ಮ ಕೊಡೋ ಕೋಟದಲ್ಲಿ ಹೋರಾಟದವ್ರಿಗೆ ಮೊದಲು ಕೊಡೋಣ. ಮುಖ್ಯ ವಿಷಯ ಇನ್ನೊಂದು ಸಾರಿ ಮಾತಾಡೋಣ. ನೀವೇನು ಈಗ ಸಲಹೆ ಮಾಡ್ತೀರಿ ಅದನ್ನು ಮಾತಾಡೋಣ. 4ನೇ ತಾರೀಕು ಕ್ಯಾಬಿನೆಟ್ ಇದೆ. ನಾನು ತಿಮ್ಮಾಪುರ ಒಳಗಡೆ ಇರ್ತೀವಿ. ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದ್ದಾರೆ, ನೀವು ಅರ್ಥ ಮಾಡ್ಕೊಳ್ಳಿ. ಆಗಸ್ಟ್ 1ನೇ ತಾರೀಕು ಜಡ್ಜ್ಮೆಂಟ್ ಆಗ್ತದೆ. 2ನೇ ತಾರೀಕು ಬೆಳಗ್ಗೆ ನಾನು ತಿಮ್ಮಾಪುರ ಸೀದಾ ಮುಖ್ಯಮಂತ್ರಿಗಳ ಮನೆಗೆ ಹೋಗ್ತೀವಿ. ಒಂದು ಮಾತನ್ನು ಹೇಳ್ತಾರೆ, ಮುನಿಯಪ್ಪನವರೇ, ಇದು ಮಾಡೋಕ್ಕೆ ನಮ್ಗೆ ಕಷ್ಟನೇ ಇತ್ತು, ಕೋರ್ಟ್ ಆರ್ಡರ್ ಆಗಿದೆ, ಇದನ್ನು ಮಾಡಿಬಿಡೋಣಪ್ಪ, ಅದೇನೇ ಆಗಲಿ ಕಾನೂನು ಸಲಹೆ ತಗೊಂಡು ಮಾಡೋಣ ಅಂತ ಮೊಟ್ಟ ಮೊದಲು ಹೇಳಿದವರು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ. ಮತ್ತು ಅಲ್ಲಿಗೆ ಬಿಡಲಿಲ್ಲ. ಮತ್ತು ಅಧ್ಯಕ್ಷರ ಹತ್ರ ಹೋದ್ವಿ, DK ಶಿವಕುಮಾರ್ ಅವರು. ಏನಪ್ಪ ಈಗ ನಾ ಮಾಡ್ತೀರಾ ಇಲ್ಲ, ಏನು ಸಮಾಚಾರ? ಮುನಿಯಪ್ಪನವರೇ, ಈ ಹೋರಾಟ ಸಾಕಾಗಿಬಿಟ್ಟದೆ, ಇದನ್ನು ಮಾಡಿಬಿಡೋಣ ನಡೀರಿ, ಆಗಿದ್ದಾಗಿ ಅದು ಹಂಗೆ ಮಾತಾಡೋದು, ಇದು ಮಾಡಿಬಿಡೋಣ ನಡೀರಿ, ಆಗಿದ್ದಾಗಿಲ್ಲ. ಅದಕ್ಕೆ ಯಾರು ಕೂಡ ಮನಸ್ಥಿತಿಗಳು ಯಾರೂ ಕೂಡ ವಿರೋಧ ಇಲ್ಲ. ಕ್ಯಾಬಿನೆಟ್ಟಲ್ಲಿ ಕೂಡ ಒಬ್ಬರು ಕೂಡ ವಿರೋಧ ಮಾಡಿಲ್ಲ. ಇದು ಕೂಡ ನಿಮ್ಮ ಮನಸ್ಸಿನಲ್ಲಿ ಅಲ್ಲಿರೋ ಸಮುದಾಯಗಳು ಯಾರ್ಯಾರಿದ್ದಾರೆ ಎಲ್ಲ ಕ್ಯಾಬಿನೆಟ್ಟವ್ರು ಪಿಂಡ್ರಾಪ್ಸಲ್ಲೇ. ನಾನೊಂದು ಸಂದರ್ಭ ಕೇಳಿ, ಏನಪ್ಪ ನಮ್ಮ ಸಮಾಜದಲ್ಲಿ ಯಾರಿಗೂ ಓಟ್ ಹಾಕಿಲ್ಲ, ನಿಮಗೆ ಯಾಕೆ ಸುಮ್ಮನೆ ಕೂತಿದ್ದೀನಿ? ಇಷ್ಟೇ ಒಂದೇ ಮಾತು ಕೇಳಿದ್ದೆ. ಇಲ್ಲ ನಮ್ದೆಲ್ಲ ಸಮಿತಿ ಇದೆ ಮನೆಯಪ್ಪನವರೇ, ಇದಾಗಲೇಬೇಕು, ಹೋರಾಟ ಜಾಸ್ತಿ ಇದೆ ಅಂತ ಪ್ರತಿಯೊಬ್ಬ ಕ್ಯಾಬಿನೆಟ್ ಸಚಿವರು ಮಾತಾಡಿದರು. ಅದರಿಂದ ಸಂಪೂರ್ಣವಾಗಿ ಸರ್ಕಾರ ನಿಮ್ಮ ಪರವಾಗಿದೆ, ನ್ಯಾಯ ಸಿಗ್ತದೆ. ಇವತ್ತಾದರೂ ಒಂದು ನ್ಯಾಯ ಸಿಕ್ಕಲೇಬೇಕಲ್ಲ. ಲೇಟ್ ಆಯಿತು, ಹೋರಾಟ ಶುರುವಾಗಿ ಭಾಳ ದಿನ ಆದರೂ ಕೂಡ ಇದು ಎಟ್ಕೊಂಡು ಲೇಟ್ ಆಯಿತು. ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಆಗಬೇಕಾಯಿತು. ಆದ್ದರಿಂದ ಅವರಿಗೆ ಎಷ್ಟು ಧನ್ಯವಾದಗಳು ಹೇಳಿದರು ಸಹ. ಇವತ್ತು ತೆಲಂಗಾಣ ಆಗಿದ್ದು, ಆಂಧ್ರ ಪ್ರದೇಶ ಆಗಿದ್ದು, ಹರಿಯಾಣ ಆಗಿದ್ದು, ಆ ಥರ ಒಂದು ಅವಕಾಶದಿಂದ ಸುಪ್ರೀಂ ಕೋರ್ಟ್ ಅವಕಾಶ ಮಾಡಿಕೊಟ್ಟು ರೇವಂತ್ ರೆಡ್ಡಿ ಅಂತ ಮನುಷ್ಯರಿಗೆ ಅಸೆಂಬ್ಲಿ ನಡೀತಾ ಇದೆ, ಕ್ಯಾಬಿನೆಟ್ ಇದು ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಆಗ್ತದೆ, ಘೋಷಣೆ ಮಾಡ್ತಾನೆ అసెంబ్లీని ఇది నేను చేస్తాను, ఇది అవకాశం వచ్చింది, నేను మొదటి చేస్తాను ఈ భారతదేశంలో. ಅಲ್ಲಿ ದಾಮೋದರ ನರಸಿಂಹ ಇದ್ದಾನೆ ನಮ್ಮವನ ಜೊತೆಯಲ್ಲಿ. ನಾನು 2-3 ಸಾರಿ ಹೋಗಿ ಅವ್ರನ್ನೂ ಭೇಟಿಯಾಗಿ ಹೇಗೆ ಮಾಡಿದಿರಿ ಏನು ಅಂತ ತಿಳ್ಕೊಂಡು ಬಂದೆ. ಆದ್ದರಿಂದ ನಾವು ಇದನ್ನು ಪಡೆಯೋದು ಮತ್ತು ಸಮಾಜದಲ್ಲಿ ಮುಂದೆ ಬರೋದು, ಒಳ್ಳೆಯ ವಿದ್ಯಾವಂತರು ಮಾಡೋದು, ಕಾಂಪಿಟೇಷನ್ನಲ್ಲಿ ಇವ್ರಿಗೇನಪ್ಪ ಮಾಡೋದು, ಈ ಸೀಟುಗಳು ಈ ಖಾಲಿ ಇದೆ, ಎಷ್ಟು ಜನ ಬದಲಾಯಿಸಿಬಿಡಬೇಕು ಬೇರೆಯವ್ರಿಗೆ ಅನ್ನೋ ಪರಿಸ್ಥಿತಿ ಬರ್ದಿರಾ. ಕಾಂಪಿಟೇಷನ್ಗೆ ತಯಾರಾಗಿ, ಕಾಂಪಿಟೇಷನಲ್ಲಿ ನಾವು 10 ಜನ ಎಲಿಜಿಬಲ್ ಇದ್ದೀವಿ, 5 ಪೋಸ್ಟ್ ಇತ್ತು, 5 ಫಿಲಪ್ ಆಯಿತು, ಇನ್ನೂ 5 ಜನ ರೆಡಿ ಇದ್ದೀವಿ ಅಂತ ಮಾಡಬೇಕೆ ಬಿಟ್ಟರೆ ಇವರಲ್ಲಿ ಎಲಿಜಿಬಿಲಿಟಿ ಇಲ್ಲ ಅನ್ನೋದು ಹಾಕ್ಕೊಡ್ದು. ಅದ್ರ ಕಡೆ ಗಮನ ಕೊಡು, ಅದ್ರ ಕಡೆ ಗಮನ ಕೊಡು. ವಿದ್ಯಾಭ್ಯಾಸ, ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿ ಮಕ್ಕಳಿಗೆ. ಗ್ರಾಮಾಂತರ ಪ್ರದೇಶದ ಬಗ್ಗೆ ಸಾಕಷ್ಟು ಚೆನ್ನಾಗಿ ಮಾತಾಡಿದರು ಮಂಜುನಾಥ್ ಮತ್ತು ನಮ್ಮ ಮರಣವರು. ನಿಮ್ಮದು ಒಂದು 2%, 3% ಇರ್ಬೋದು, ಸಂತೋಷ.
ನೀವು ಕೂಡ ಇಲ್ಲಿಂದ ಬಂದಿರಿ, ಇಲ್ಲೋ ಹಾಸ್ಟ್ಲೋ ಎಲ್ಲ ಓದ್ಕೊಂಡು ಸರ್ಕಸ್ ಮಾಡಿ ನಿಮ್ಮಷ್ಟು ನೀವು ಮೇಲೆ ಬಂದುಬಿಟ್ಟಿರಿ. ಅದು ಏನು ಅಷ್ಟು ಸಲೀಸಾಗಿ ಬಂದಿರಲ್ಲ, ನೀವು ಕಷ್ಟಪಟ್ಟೆ ಬಂದಿರ್ತೀರಿ. ಏನಿಲ್ಲ, ಎಲ್ಲ ಅಧಿಕಾರಿಗಳ ಮಕ್ಕಳೇ ಇರಲ್ಲ. ಇಲ್ಲಿರೋ 90% ಅಧಿಕಾರಿ ಮಕ್ಕಳು ಅಲ್ಲ. ಹಾಸ್ಟ್ಲಲ್ಲಿ ಓದಿದ್ದೀರಿ, ಏನೋ ಕಷ್ಟಪಟ್ಟಿದ್ದೀರಿ, ಚಾಲೆಂಜ್ ತಗೊಂಡಿದ್ದೀರಿ, ಛಲ ತಗೊಂಡಿದ್ದೀರಿ, ನಾವೇನನ್ನ ಆಗಬೇಕು ಅಂತೇಳಿ ಇಲ್ಲಿವರೆಗೂ ಬಂದಿದ್ದೀವಿ. ಆದ್ದರಿಂದ ಮುಂದೆ ಸಾಗೋಣ. ಮತ್ತು ಮುಂದುವರೆದ ಸಮಾಜಗಳಲ್ಲಿ ಯಾವತ್ತೂ ಕೂಡ ನಾನು ಯಾಕೆ ಅದರ ಬ್ಯಾಕ್ಗ್ರೌಂಡ್ ಹೇಳಿದೆ ಅಂದರೆ, ಈ ಇತಿಹಾಸದಲ್ಲಿ ಇಲ್ಲಿವರೆಗೂ ಆಗಿರೋ ಇತಿಹಾಸದಲ್ಲಿ ಸ್ವತಂತ್ರ ಭಾರತದಲ್ಲಿ ಬೇರೊಬ್ಬರ ಸಹಕಾರದಿಂದ ನಮ್ಮವರು ರಾಜಕಾರಣದಲ್ಲಿ ಬೆಳೆದ ದುಗ್ಗಪ್ಪನವರು ಸಮೇತ, ದುಗ್ಗಪ್ಪನವ್ರನ್ನೂ ಜ್ಞಾಪಕ ಮಾಡಿದ್ರು. ದುಗ್ಗಪ್ಪನವ್ರು ಕೂಡ ಹಾಗೆ ಮಂಜುನಾಥ್ ಅವರು ಹಾಗೆ ಆಗಿದ್ದು ಡೆಪ್ಟಿ ಸ್ಪೀಕರ್. ಫಸ್ಟ್ ಟೈಮ್ ಗೆದ್ದಾಗ ಮಂಜುನಾಥ್ ಅವರು ಡೆಪ್ಟಿ ಸ್ಪೀಕರ್ ಆಗಿದ್ದು, ಅದನ್ನು ನಾನು ನೋಡ್ತಾ ಇದ್ದೆ. ಆ ಚೇರ್ ಮೇಲೆ ಕುಂತಿದ್ದು ನಾನು ಓಡ್ತಾ ಇದ್ದಾಗ ಕೂಡ ನೋಡ್ತಾ ಇದ್ದೆ. ನಾನು ಸಂಪರ್ಕ ಬೆಳೆಸಿದೆ. ಅದಾದಮೇಲೆ ಅವರು ಜನತಾ ದಳದಲ್ಲಿ ಅಧ್ಯಕ್ಷರು, ಅದಾದಮೇಲೆ ಅವರು ಚೇರ್ಮನ್ ಕೂಡ ಆದರು, ಮಂತ್ರಿಗಳು ಕೂಡ ಆಗಿದ್ದರು. ಅವ್ರದ್ದಂತೂ ಬಹಳ ಸಹಕಾರ. ಆ ಸಂದರ್ಭದಲ್ಲಿ ನಾವು ಆಗ್ತಾನೆ ಲಾಯರ್ ಆಗಿ ನಾನು ಅವ್ರ ಜೊತೆಗೆ ಸಂಪರ್ಕ ಮಾಡಿದಾಗ ತೆಲುಗಲ್ಲಿ ಮಾತಾಡ್ತಿದ್ದೆ. మనమేమన్నా చేయాలಪ್ಪ లేకుంటే ಎಲ್ಲಿಗೆ ಹೋಗಿದ್ವಿ ಗೊತ್ತಾ ನಿಮಗೆ? ಚಿಕ್ಕಸ್ವಾಮಿ, ಎ ಮುನಿಯಪ್ಪ, KR-ಪುರಂ, ನಾವು ಈ ನಾರಾಯಣ ಸ್ವಾಮಿ ಮುನ್ಸಿಪಲ್ ಮೆಂಬರು ಆನೇಕಲ್ನಲ್ಲಿ. ಯಾರು? ಎ ನಾರಾಯಣ ಸ್ವಾಮಿ ನಮ್ಮ ಮಿನಿಸ್ಟ್ರು. ಅವರು ನಾವೆಲ್ಲ ಒಂದು ಮೀಟಿಂಗ್ ಮಾಡಿಕೊಂಡು ಮಂಜುನಾಥ್ ಅವ್ರ ಜೊತೆಯಲ್ಲಿ ಹೋಗಿ NT ರಾಮರಾವ್ನ ಭೇಟಿಯಾಗಿದ್ವಿ. ಅವರಾಗ ಮುಖ್ಯಮಂತ್ರಿಗಳಿದ್ದು ಇಳಿದಿದ್ರು. ಈ ಸಮಾಜಕ್ಕೆ ದಕ್ಷಿಣ ಭಾರತದಲ್ಲಿ ನ್ಯಾಯ ಸಿಗಬೇಕು, ನೀವು ಕೊಡಬೇಕಂತ. ನೋಡಪ್ಪ, ರಾಜಯ್ಯ ಅಂತ ಫೈನಾನ್ಸ್ ಮಿನಿಸ್ಟ್ರ್ ಮಾಡಿದ್ದೀವಿ, ನಿಮ್ಮವ್ರನ್ನೇ ಮಾಡಿದ್ದೀವಿ ಅಂತ ಹೇಳಿದ್ವಿ NT ರಾಮರಾವ್. ಅಲ್ಲಿಂದ ಕರುಣಾನಿಧಿ ಹತ್ರ ಹೋಗಿ, ಕರುಣಾನಿಧಿ ಹತ್ರ ಹೋಗಿ ಮಾತಾಡಿದ್ವಿ. ವೆಲ್ಲೂರಲ್ಲಿ ಒಂದು ದೊಡ್ಡ ಫಂಕ್ಷನ್ ಮಾಡಿದ್ವಿ. ಇದು 40 ವರ್ಷದ ಹಿಂದೆ. ಈರೋಡ್ ದೊರೆಸ್ವಾಮಿ ಡೆಪ್ಟಿ ಸ್ಪೀಕರು, ಏನೋ DMK-ಯಲ್ಲಿ. ಪುಣ್ಯಾತ್ಮ, ಆತ್ಮಿಗೆ ಸೆಲ್ಯೂಟ್ ಹೊಡಿಬೇಕ್ರಿ. ಎಷ್ಟು ಪರ್ಸೆಂಟ್? 3% ಇತಿಹಾಸದಲ್ಲಿ ಮಾಡಿ ಶೆಡ್ಯೂಲ್ಡ್ 9ಗೆ ಸೇರಿಸಿದ್ದು ಕರುಣಾನಿಧಿ. ಅವರಿಗೆ ಧನ್ಯವಾದಗಳಂತ ಇದೆಲ್ಲ ಬಿದ್ದಿದ್ದೀವಿ, ಇಲ್ಲಿವರೆಗೂ ಬಂದಿದ್ದೀವಿ. ಭಗವಂತ ಇವತ್ತಿಗೆ ಕೆಲಸ ಮಾಡುವಂಥ ಅವಕಾಶ ಸಿದ್ದರಾಮಯ್ಯವ್ರ ಕೈಗೆ ಆಯಿತು. ಅದರಿಂದ ಅವ್ರಿಗೆ ಧನ್ಯವಾದಗಳೆಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ಜ್ಞಾಪಕ ಇರಲಿ. ಇವರೆಲ್ಲ ಒಳಗಡೆ ವಿರೋಧ ಮಾಡಿದ್ದಾರೆ ಅಂತ ತಪ್ಪು ಭಾವನೆ. ನನ್ನ ಕರೆಸಿದ್ರು, ಮುನಿಯಪ್ಪನವರೇ, ಈ ಸಾಕಿನ ಹೋರಾಟ ಸ್ವಲ್ಪ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡು ಮುಗಿಸ್ಬಿಟ್ಟು, ಇದೇನೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡು ಮುಗಿಸ್ಬಿಟ್ರಿ. ಅರ್ಥ ಆಯ್ತಲ್ಲ? ಯಾವಾಗಲೂ ವಿರೋಧ ಇಲ್ಲ, ಭಾವನೆಗಳನ್ನು ಬದಲಾವಣೆ ಮಾಡಿ ನಾಳೆ ನಾವೆಲ್ಲ ಅಣ್ಣ ತಮ್ಮಂದಿರಾಗಿ ಬಾಳಿ ಬದುಕು. ಇದು ಸಂಘ ಸಮಾಜ, ಸಮಾಜದಲ್ಲಿ ಒಟ್ಟಿಗೆ ಬಾಳಿ ಬದುಕೋಣ. ಇದನ್ನು ಗುರಿ ಮುಟ್ಟೋದಕ್ಕೆ ಒಗ್ಗಟ್ಟಾಗಿರೋಣ. ಇನ್ನೂ ಸಾಕಷ್ಟು ಕೆಲಸಗಳಿದೆ, ಒಟ್ಟಿಗೆ ಸೇರಿ ಮಾಡೋಣ. ಶುಭವಾಗಲಿ. ನಿಮ್ಮ ಒಂದು ಒಗ್ಗಟ್ಟಾಗಿ ಸೇರಿದ ಕಾರಣದಿಂದ ನಾವೆಲ್ಲ ಕೂಡ ಇವತ್ತು ನಾಯಕರೆಲ್ಲ ಸೇರುವಂಥದ್ದಾಯ್ತು. ಅವ್ರಿಗೆ ಹೇಳಿದೆ ನಾರಾಯಣ ಸ್ವಾಮಿಗೂ, ಕಾರಜೋಳ ಅವ್ರಿಗೆ ಇಲ್ಲಿಗೆ ಬರ್ರಿ, ಇಲ್ಲಿ ಮಾತಾಡ್ತೀನಿ, ನಾನು ಅಲ್ಲಿಗೆ ಬರ್ತೀನಿ, ಹೋಗೋಣ. ಅದೇನೋ ಮೀಟಿಂಗ್ ಆಗೋಯ್ತಂತೆ. ನೆನ್ನೆ ಎಲ್ಲ ಸೇರಿದ್ವಿ, ತಿರುಗಿ ಇವತ್ತು ಸಾಯಂಕಾಲ ಕೂಡ ಸೇರ್ತೀವಿ, ಏನಿದ್ರು ಮಾತಾಡ್ತೀವಿ. ಅವ್ರು ಬರಲಿಲ್ಲ ಅಂತ ನೀವು ಇದು ಕೊಡೋದು ಬೇಡ. ಈ ಮೆಂಬರ್ಶಿಪ್ದು ನಮ್ಮ ಸದಸ್ಯತ್ವ, ಇವರು ಪೋಷಕರ ಅಥವಾ ಪಕ್ಕ ಮೆಂಬರ್ ಆಗ್ಬೋದು. ಬೈಲ ಏನು ಹೇಳ್ತದೆ? ಬೈಲ ಓದಿದೆ ಅಂತ ಹೇಳಿದ್ನಲ್ಲ. ಪೋಷಕರು ಸಾಮಾನ್ಯ ಸದಸ್ಯತ್ವ 500, ವಿಶೇಷ ಸದಸ್ಯತ್ವ 5000, ಪ್ರೀಮಿಯಂ ಸದಸ್ಯತ್ವ 10,000, ಜೀವನ ಸದಸ್ಯತ್ವ 25,000, ಪೋಷಕ ಸದಸ್ಯತ್ವ 18 ಏನೋ ಇದೆ 50,000, ಶಾಶ್ವತ ಮಹಾಪೋಷಕರ ಸದಸ್ಯ. ಸರ್, ನಿಮಗೆ ಏನು ಅಜೀವ್, ನಿಮ್ಮನ್ನ ಯಾರು ನಾನು ಮೆಂಬರ್ ಆಗಲೇಬೇಕು ಅಂತ ಹೇಳೋದೇ ಇಲ್ಲ. ನಿಮಗೆ ಪ್ರೀತಿ ಇದ್ದರೆ ಆಗಬೇಕು. ಈ ಸಂದರ್ಭದಲ್ಲಿ ನನ್ನ ಕೈಲಿಗೆ ಯಾಕೆ ಹೇಳಿದ್ರು ಗೊತ್ತಿಲ್ಲ ನನಗೆ. ಸಮಾಜದ ಮೇಲೆ ಕಳಕಳಿ ಇತ್ತು. ನೀವು ನೋಡಿ, ನೀವು ಎಷ್ಟು 13,000 ಇದ್ದೀರಿ, ನಿಮ್ಮ ಲೆಕ್ಕ ಇನ್ನು ಎಷ್ಟು ಸಾವಿರ ಇರ್ಬೋದು ಟೋಟಲ್ ನಮ್ಮ ಸಮಾಜ? ನಾವು ಫಸ್ಟ್ ಶುರು ಮಾಡಿದಾಗ ನಮಗೆ
ಈ ಬಾಬುರಾವ್ ಮಾಡು ತೆಗನೂರು ಅವ್ರು ಏನು ಹೇಳಿದ್ರು ಅಂದರೆ, ನಾವು 1 ರೂಪಾಯಿ ಕೊಟ್ಟರೆ ಕೂಡ ನಿಮ್ಮ ಸಂಘ ನಡೆಸ್ತೀವಿ ನಾವು ಅಂತ ಹೇಳಿದ್ರು. ಬಹಳ ಹೋರಾಟ ಮಾಡಿದ್ರು. ಕಡೆಗೆ ಅವ್ರನ್ನ ಸಂಘ ಕಟ್ಟಿದ್ರು. ಯಾರು ಅನಿಲ್ ಕುಮಾರ್ ಕೂಡ ಅದರಲ್ಲಿ ಮೇಯ್ನು ಅಲ್ಲೇನಪ್ಪ, ಅನಿಲ್ ಕುಮಾರ್ ಅವ್ರು ನೌಕರ ಸಂಘದ ಅಧ್ಯಕ್ಷ ಅವ್ರನ್ನೇ ಮಾಡಿದ್ರಲ್ಲ ಅಲ್ವಾ? ಹಾಂ, ಅಜಯ್ ಅಂತ. ಅದು ಅವರು ಮೆಂಬರ್ಶಿಪ್ ಮಾಡಿಕೊಂಡು 1 ರೂಪಾಯಿ ಕೊಟ್ಟರು ಎಷ್ಟು ಆಗ್ತದೆ ಅಂತ ಹೇಳಿದರು. ಆದರೂ ಕಡೆಗೆ ಇವರೇ ಎಲ್ಲ ಕೈಗಳಲ್ಲಿ ಹಾಕ್ಕೊಂಡು ಖರ್ಚು ಮಾಡಿ 16 ವರ್ಷ ನೌಕರರೇ ನಮ್ಮನ್ನು ನಡೆಸಿದ್ದು. ಇವತ್ತು ಹೇಳ್ತೀರಿ, ನಮ್ಮ ಅಧಿಕಾರಿಗಳು ಶಾಶ್ವತ ಅಲ್ಲ. ಈ ನೌಕರರು ಬೆನ್ನೆಲುಬಾಗಿ ನಿಂತು ಸಮಾಜಕ್ಕಾಗಿ ನೀವು ಲಕ್ಷಾಂತರ ರೂಪಾಯಿ ಕೊಡಬೇಕು ಅಂತ ಹೇಳಲ್ಲ, ಅಳಿಲು ಸೇವೆಯನ್ನು ನೀವು ಮಾಡಿದರೆ ಸಾಕು, ಈ ಸಮಾಜ ಉದ್ಧಾರ ಆಗ್ತದೆ. ಎಲ್ರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಬಹಳ ಸುದೀರ್ಘವಾಗಿ ತಾವು ನಡೆದು ಬಂದ ದಾರಿ ಮತ್ತು ತಮಗೆ ಯಾರು ಈ ಮಟ್ಟಕ್ಕೆ ಬರಲಿಕ್ಕೆ ಸಹಾಯ ಮಾಡಿದ್ರು, ಅದನ್ನು ಏನು ನಾವು ಮರಿಬಾರದು ಸಹಾಯ ಮಾಡಿದವರು ಅನ್ನುವಂಥ ವಿಚಾರಗಳನ್ನು ಸಮಾಜಕ್ಕೆ ಎಳೆ ಎಳೆಯಾಗಿ ತಿಳಿಸೋದ್ರ ಮೂಲಕ ನಮಗೆಲ್ಲ ಮಾರ್ಗದರ್ಶನ ಮಾಡಿರ್ತಕ್ಕಂಥ ನಮ್ಮ ಒಳ ಮೀಸಲಾತಿಯ ಹರಿಕಾರರು, ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಶ್ರೀಯುತ KH ಮುನಿಯಪ್ಪನವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈಗ ಈ ಕಾರ್ಯಕ್ರಮದ ಅಧ್ಯಕ್ಷೀಯ ನುಡಿಗಳು ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಗೋನಾಳ್ ಬೇಗ್ ಸಾಹೇಬರು ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷೀಯ ನುಡಿಗಳನ್ನು ಹೇಳಬೇಕು. ತದನಂತರ ಈ ಸಭೆ ಮುಗಿದ ನಂತರ ತಾವೆಲ್ಲರೂ ಹಾಜರಿರಬೇಕು. ಮತ್ತೆ ಚಿಂತನೆ ಮಂಥನ ಕಾರ್ಯಕ್ರಮ ನಡೀತದೆ. ನೌಕರ ಬಂಧುಗಳು ಒಬ್ಬರು ಮಿಸ್ ಆಗಬಾರ್ದು. ದಯವಿಟ್ಟು ಬಹಳ ದೂರದಿಂದ ನಾವು ಬಂದಿದ್ದೇವೆ, ಎಲ್ಲರೂ ಸೇರಿ ಒಂದು ತೀರ್ಮಾನ ತೆಗೆದುಕೊಂಡು ಹೋಗೋಣ, ಚಿಂತನೆ ಮಂಥನ ಮಾಡೋಣ ಅಂತ ಹೇಳ್ತಾ ಈಗ ಗೋನಾಳ್ ಬೇಗ್ ಸಾಹೇಬರು ಮಾತಾಡಬೇಕಂತೇಳಿ ವಿನಂತಿ ಮಾಡ್ಕೊತಾರೆ. ಕರ್ನಾಟಕ ಮಾದಿಗ ಅಧಿಕಾರಿ ಮತ್ತು ನೌಕರರ ಸಮನ್ವಯ ಸಮಿತಿಯ ಈ ಸಭೆಯ ಉದ್ಘಾಟನೆ ಮಾಡಿದಂಥ ಸನ್ಮಾನ್ಯ ಸಚಿವರಾದಂಥ ಸನ್ಮಾನ್ಯ ಶ್ರೀ ಮುನಿಯಪ್ಪಾಜಿಯವರೇ, ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರೇ, ಈಗ 4ನೇ ತಾರೀಕು ಇರ್ತಕ್ಕಂಥ ಸಚಿವ ಸಂಪುಟದ ಮುಂದೆ ಏನು ಆಗಬೇಕಾಗಿದೆ ಅಂತಂದರೆ, ಮೊದಲನೇದಾಗಿ ಈ ಗುಂಪಲ್ಲಿ ಇರ್ತಕ್ಕಂಥ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ 3 ಏನಾಗಿದೆ, ಇದು ಸಮನಾಗಿ ಹಂಚಬೇಕಂತ ಈಗಾಗಲೇ ಸಚಿವ ಸಂಪುಟದಲ್ಲಿ ತೀರ್ಮಾನ ಆಗಿದೆ. ಬಟ್ ಅಲ್ಲೇನಾಗಿದೆ, ಎಲ್ಲರೂ ಕೂಡ ಆ ಕಡೆ ಎಲ್ಲಿ ಅವಕಾಶ ಇದೆ ಆ ಕಡೆ ಹೋಗತಕ್ಕಂಥ ಚಾನ್ಸಸ್ ಇದೆ. ಒಂದು ಕೋತಿ ಜಂಪ್ ಆದಾಗ ಒಂದು ಕಡೆಯಿಂದ ಇನ್ನೊಂದು ಕಡೆ ಜಂಪ್ ಆಗುವ ಅವಕಾಶ ಇದೆ. 6ರ ಬದಲು 12% ತೆಗೆದುಕೊಳ್ತಕ್ಕಂಥ ಅವಕಾಶ ಇದೆ. ಹಾಗಾಗಿ AD ಒಂದು ಕಡೆ ಕೊಡಿ, AK ಇನ್ನೊಂದು ಕಡೆ ಕೊಡಿ, ಆದಿ ಅಂದರೆ ಒಂದು ಕಡೆ ಕೊಡಿ. ಒಟ್ಟು 2 ಒಂದು ಕಡೆ ಕೊಟ್ಟರೆ AK AD ಅಂದರೆ AD A ಒಂದು ಕಡೆ ಕೊಟ್ಟು AK ಒಂದು ಕಡೆ ಕೊಟ್ಟರೆ, AK ಅಂದರೆ ಹೆಚ್ಚು ಕಡಿಮೆ ಅಲ್ಲ, ಬಲಗೈ ಜಾತಿಯವರು AK ಅಂದರೆ ಮೈಸೂರು ಭಾಗದಲ್ಲಿ ಎಲ್ಲರೂ ಕೂಡ ಹೆಚ್ಚು AK ಅಂತ ಬರ್ಸ್ಕೊಳ್ತಾರೆ. ಇಲ್ಲಿ ಏನಾಗಿದೆ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿ, ಶಿವಮೊಗ್ಗ ಇದೆಲ್ಲನೂ ಕೂಡ AK ಅಂತ ನಮ್ಮವ್ರು ಬರ್ಸ್ಕೊಳ್ತಾರೆ. ಸೊ ಹಾಗಾಗಿ ಇದು AK ಎಂಬವರಿಗೆ ಅವ್ರಿಗೆ ಕೊಟ್ಟು AD ನಾವು ತಗೊಳ್ಬೋದು, ಅಥವಾ ಇದು ಹೇಗಾದರೂ ಮಾಡಿ ತೀರ್ಮಾನ ಮಾಡಿ ಕ್ಯಾಬಿನೆಟಲ್ಲಿ ಸಚಿವ ಸಂಪುಟದಲ್ಲಿ ತೀರ್ಮಾನ ಆದರೆ ಮಾತ್ರ ಒಳ್ಳೆಯದಾಗುತ್ತೆ. ಇಲ್ಲದಿದ್ದರೆ ಈ ಗೊಂದಲ ಏನಾಗಿದೆ, ಇಬ್ಬರು ಅಂದರೆ ಈಗೇನಾಗಿದೆ, ಜಿಯೋ ಇಶ್ಯೂ ಮಾಡಿದ್ದು ಇಟ್ ಈಸ್ ಏನಾಗಿದೆ, ನಾಟ್ ಆನ್ ದಿ ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನ ಪ್ರಕಾರ ಆಗಿಲ್ಲ. ಅಲ್ಲಿ ಓನ್ಲಿ 98 ಜಾತಿಗಳು ಮಾತ್ರ ಅಲ್ಲಿ ಬರ್ತಿದೆ. 3 ಜಾತಿಗಳನ್ನು ಬಿಟ್ಟಿದ್ದಾರೆ. ಆಮೇಲೆ ಆ ಜನಸಂಖ್ಯೆನೂ ಕೂಡ ಬಿಟ್ಟಿದ್ದಾರೆ. 3 ಜಾತಿಗಳು ಆದಿ ಆಂಧ್ರ, ಆದಿ ದ್ರಾವಿಡ, ಆದಿ ಕರ್ನಾಟಕ
ಈ 3 ಜಾತಿಗಳನ್ನು ಬಿಟ್ಟಿರೋದ್ರಿಂದ ಅದೇನಾಗಿದೆ, ಜಿಒ ಗೌರ್ಮೆಂಟ್ ಆರ್ಡರ್, ಇಟ್ ಈಸ್ ನಾಟ್ ಇನ್ ಆರ್ಡರ್, ಅದು ಇರಲೇಬೇಕು. ಲೊಕೇಶನ್ ಅಲ್ಲ, ಅಲಮಾರಿಯವರು ಯಾರಿದ್ದೀರಿ ಗೊತ್ತಿಲ್ಲ. ಅಲ್ಲ, ನಾನು ಮರೆತೆ, ಕ್ಷಮೆ ಇರಲಿ. ಅಂಬೇಡ್ಕರ್ ಸಂವಿಧಾನ ಪ್ರಕಾರ ಫಸ್ಟ್ ನಿಮ್ಮನ್ನು ರಕ್ಷಣೆ ಮಾಡಬೇಕು. ನಾಗಮೋಹನ್ ದಾಸ್ ಅವರು ಬಂದಿರುವುದನ್ನು ಕೂಡ ನಿಮಗೆ ನ್ಯಾಯ ಕೊಟ್ಟಿದ್ದಾರೆ. ನಮ್ಮ ಜವಾಬ್ದಾರಿ ಇದೆ ಸರ್ಕಾರದ್ದು. ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೀವಿ, ಎಲ್ಲರ ಹತ್ರ ಮಾತಾಡಿದ್ದೀವಿ. ನೀವು ಹೋಗಿದೆಯಲ್ಲ ಅಂತ ಯೋಚನೆ ಮಾಡಬೇಡಿ. ಅದಕ್ಕೆ ವೈಜ್ಞಾನಿಕವಾಗಿ ಏನು ಮಾಡಬೇಕಂತ ಯೋಚನೆಯನ್ನು ಮಾಡ್ತಾ ಇದ್ದೀವಿ. ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ಏನು ಮಾಡಬೇಕು, ಶೈಕ್ಷಣಿಕವಾಗಿ ಏನು ಮಾಡಬೇಕು, ಚಿಂತನೆಗಳು ಈಗಾಗಲೇ ನಡೀತಾ ಇದೆ. ಸಂದರ್ಭ ಕಾರಣಾಂತರ ಅಲ್ಲಿ ಸೇರಿದ್ದೀರಿ, ಆದರೆ ನಿಮಗೆ ನ್ಯಾಯ ಕೊಡಿಸ್ತೀವಿ. ಯಾವುದೇ ಕಾರಣಕ್ಕೂ ನೀವು ಎಲ್ಲಿ ಮುಂದೆ ಹೋಗೋದು ಬೇಡ. ನಾನೇ ಬೇಕಾದರೆ ಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡು ಹೋಗ್ತೀನಿ. ನಿಮಗೆ ನ್ಯಾಯ ಸಿಗಬೇಕು, ಅದು ನಮ್ಮ ಡ್ಯೂಟಿ ಕೂಡ. ಆ ಸಂವಿಧಾನಕ್ಕೆ ಗೌರವ ಕೊಡಬೇಕಂದ್ರೆ ಮೊಟ್ಟ ಮೊದಲು ನಿಮಗೆ ನ್ಯಾಯ ಕೊಡಬೇಕು ಅಂತ ನಾನು ಚಿಂತನೆ ಮಾಡಿದ್ದೇನೆ. ಆದ್ದರಿಂದ ಆ ಕೆಲಸ ಆಗ್ತದೆ ಅಂತ ನಾನು ಮೊನ್ನೆ ಮುಖ್ಯಮಂತ್ರಿಗಳು ಮನಸ್ಸಲ್ಲಿದೆ, ಮಾಡ್ತೀನಿ. ನಿಮ್ಮ ಗಮನಕ್ಕೆ ಸಚಿವರು ಹೇಳಿದ ಹಾಗೆ ನಾಗಮೋಹನ್ ದಾಸ್ ಅವರು ಸೈಂಟಿಫಿಕ್ ಆಗಿ ಮಾಡಿದಂಥ ಆ ವರದಿ ಏನಾಗಿದೆ, ಅದರಲ್ಲಿ ಎ ಗುಂಪು 59 ಕ್ಯಾಸ್ಟ್, ಅದರಲ್ಲಿ ಏನಾಗಿದೆ ಸುಮಾರು 22 ಕ್ಯಾಸ್ಟು ಲೆಫ್ಟ್ದಿದೆ, ಸುಮಾರು ಒಂದು 16-18 ಕ್ಯಾಸ್ಟು ರೈಟಿದಿದೆ, ಮಿಕ್ಕಿದ ಹೆಚ್ಚು ಕಡಿಮೆ ಸುಮಾರು ಒಂದು 30-32 ಅಲೆಮಾರಿಗಳು ಮತ್ತು ಬೇರೆ ಮೈನರ್ ಕಮ್ಯುನಿಟಿ ಬರ್ತಾ ಇದೆ. ಸೊ ಇದೇನಾಗಿದೆ, ಇದು ಯಾವುದೂ ಕೂಡ ಜನಸಂಖ್ಯೆ ಆಧಾರದ ಮೇಲೆ ಮಾಡಿಲ್ಲ. ಇದೇನದು ಇಂಟ್ರೆಸ್ಟೇ ಬ್ಯಾಕ್ವರ್ಡ್ನೆಸ್, ಬಡತನ ನೋಡಿಕೊಂಡು ಸಮಾಜ, ಶಿಕ್ಷಣ, ಆರ್ಥಿಕ ಮತ್ತು ರಾಜಕೀಯ ಇವೆಲ್ಲ ಹಿನ್ನೆಲೆಯನ್ನು ನೋಡಿಕೊಂಡು ಯಾರು ಅತ್ಯಂತ ಹಿಂದುಳಿದವರು, ಅತಿ ಹಿಂದುಳಿದವರು ಅಥವಾ ಹಿಂದುಳಿದವರು, ಕಡಿಮೆ ಹಿಂದುಳಿದವರು ಅಂತ ತಿಳ್ಕೊಂಡು ಒಟ್ಟು 5 ಗುಂಪು ಮಾಡಿದ್ದಾರೆ. ಈ ಅದರಲ್ಲಿ ಏನಾಗಿದೆ, ಸಚಿವರು ಹೇಳಿದಾಗೆ ಒಂದು ಅಮಿಕಬಲ್ ಸಾರ್ಟ್ ಔಟ್ ಆಗಬೇಕಂತ ತಿಳ್ಕೊಂಡು ಕೊನೆಗೇನಾಗಿದೆ, ನಮ್ಮಲ್ಲಿ ಇರ್ತಕ್ಕಂಥ ಒಂದು ಮೊಗೇರ, ಇನ್ನೊಂದು ಮರಯ, 2 ಜಾತಿಗಳ ಪರಯ ಅದು 1,61,000, ಇದು ಸುಮಾರು 84,000. ಎರಡೂ ಕೂಡ ಏನಾಗಿದೆ 2,48,000 ಅವ್ರಿಗೆ ಕೊಟ್ಟು, ಅಂದರೆ ಅದರ ಜೊತೆಗೆ ಕೂಡ ಪರ್ಸೆಂಟೇಜ್ ಕೂಡ ಅವರಿಗೆ ಕೊಟ್ಟದ್ದಾಯ್ತು. ಅವರು ಹಾಗಾಗಿ 6% ಅವರು, ನಾವು 6%. ಇಲ್ಲೇನಾಗಿದೆ, ಕ್ಯಾಬಿನೆಟ್ ತೀರ್ಮಾನ ಪ್ರಕಾರ 1% ಅವರಿಗೆ ಅತ್ಯಂತ ಹಿಂದುಳಿದವರಿಗೆ ಅಂದರೆ ಅಲೆಮಾರಿಗಳಿಗೆ ಹೋಗಬೇಕಾದದ್ದು ಒಟ್ಟಿಗೆ ಸೇರಿಕೊಂಡು ಅದು ಪೊಲಿಟಿಕಲ್ ತೀರ್ಮಾನ ಆಯಿತು. ಅಲ್ಲಿ ಆಗಿರೋದ್ರಿಂದ ಸ್ವಲ್ಪ ಇದಾಗಿದೆ, ಅದನ್ನು ಸರಿಪಡಿಸುವಂತ ತಿಳ್ಕೊಂಡು ಮಾನ್ಯ ಸಚಿವರು ಹೇಳಿದ್ದಾರೆ, ಮುಖ್ಯಮಂತ್ರಿ ಹೇಳಿದ್ದಾರೆ. ಬಟ್ ಏನಾಗಿದೆ, ಮುಂದಿನ ಸಾರ್ವಜನಿಕ ಜನಗಣತಿಯಲ್ಲಿ ಅದನ್ನು ಬಗೆಹರಿಸ್ಬೋದು ಅಂತ ತಿಳ್ಕೊಂಡು ಹೇಳಿದ್ದಾರೆ. ಸೊ ಅದನ್ನೆಲ್ಲ ನೋಡೋಣ, ಎಷ್ಟು ಬೇಗ ಆಗುತ್ತೆ, ಎಷ್ಟು ಏನಾಗುತ್ತೆ ಅಂತ ತಿಳ್ಕೊಂಡು ನೋಡೋಣ. ಸೊ ಹಾಗಾಗಿ ಒಂದು ಇಂಟರ್ನಲ್ ರಿಸರ್ವೇಷನ್ ಒಂದು ಏನಾಗಿದೆ, ಈಗ ಆಗಿದೆ. ಈಗ ಇದನ್ನೇನಾಗಿದೆ, ಅವರ ಹೇಳಿದರು ಸಚಿವರು, ನಮ್ಮ ಒಂದು ಅವಧಿಯಲ್ಲಿ ಆದರೆ ಅದೇ ಒಂದು ಸಂತೋಷ ಅಂತ ತಿಳ್ಕೊಂಡು, ಇದು ಎಷ್ಟು ದಿವಸ, ಈಗಾಗಲೇ 35-40 ವರ್ಷ ಹೋರಾಟ ಆಗಿದೆ. ಇನ್ನು ಎಷ್ಟು ಹೋರಾಟ ಮಾಡಬೇಕು, ಎಷ್ಟೋ ಜನ ಸತ್ತಿದ್ದಾರೆ, ತ್ಯಾಗ ಮಾಡಿದ್ದಾರೆ, ಮನೆ ಮಠ ಎಲ್ಲ ಕಳ್ಕೊಂಡು. ನಮ್ಮ ಅಂಬಣ್ಣವ್ರು ಹೇಳ್ತಾರೆ, ಸುಮಾರು 1 ತಿಂಗಳಿಂದ ಮನೆಗೆ ಹೋಗಿಲ್ಲ ಅಂತ ತಿಳ್ಕೊಂಡು. ಆ ಪರಿಸ್ಥಿತಿ ಭಾಳಷ್ಟು ಶೋಚನೀಯ ಪರಿಸ್ಥಿತಿ ಭಾಳಷ್ಟು ಇದೆ. ಹಾಗಾಗಿ ಒಂದೇನಾಗಿದೆ, ಒಂದು ಡೈರೆಕ್ಟ್ ರಿಕ್ರೂಟ್ಮೆಂಟು ಒಂದು ಕಡೆ ಇದ್ದಾಗ ಎಲ್ಲೆಲ್ಲಿ 1/8/2004 ನಂತರ ಎಲ್ಲೆಲ್ಲಿ ನಮ್ಮ ನೋಟಿಫಿಕೇಷನ್ ಆಗಿದೆ, ಅವನ್ನ ನೋಟಿಫಿಕೇಷನಲ್ಲಿ ಸೇರಿಸಲಿಕ್ಕೆ ಬರೋದಿಲ್ಲ. ಮತ್ತು ಯಾರಾದರೂ ಕೋರ್ಟಿಗೆ ಹೋದರೆ ಅದು ಮತ್ತೆ ಹೋಗುತ್ತೆ. ಹಾಗಾಗಿ ಅದನ್ನೇನಾಗಿದೆ, ಸರ್ಕಾರದ ಮಟ್ಟದಲ್ಲಿ ಅದನ್ನು ವಿಡ್ರಾ ಮಾಡಿ ಮತ್ತೆ ಇನ್ನೊಂದು ರೀನೋಟಿಫಿಕೇಷನ್, ಹೊಸ ನೋಟಿಫಿಕೇಷನ್ ಆಗಬೇಕು. ಆಗ ಮಾತ್ರ ಅದು ಪರಿಪೂರ್ಣ ಆಗುತ್ತೆ. ಇಲ್ಲಿ ಕೋರ್ಟಲ್ಲಿ ಏನೂ ಆಗೋದಿಲ್ಲ.
ಒಂದು ವೇಳೆ ಏನಾಗಿದೆ ನಮ್ಗೆ ಅದರಲ್ಲೇ ಸೇರಿಸಿ ಅಂತಂದರೆ ಸೇರಿಸಿದ್ರೆ ಯಾರಾದರೂ ಕೋರ್ಟ್ ಹೋದರೆ ಮತ್ತೆ ಅದು ಬಿದ್ದು ಹೋಗುತ್ತೆ. ಅದು ಮಾಡೋದು ಬೇಡ. ಹೊಸದಾಗಿ ನೋಟಿಫಿಕೇಶನ್ ಆಗಬೇಕು. ಇದ್ದಿದ್ದನ್ನು ಹಳೆದನ್ನು ರದ್ದುಪಡಿಸಬೇಕು, ಹೊಸ ನೋಟಿಫಿಕೇಶನ್ ಆಗಬೇಕು. ಮಾನ್ಯ ಸಚಿವರ 4ನೇ ತಾರೀಕು ಬಂದಾಗ ಅಲ್ಲಿ ಸ್ವಲ್ಪ ತಾವೇನಾಗಿದೆ ಅದಕ್ಕೆ ಗಮನ ಕೊಟ್ಟು ಇದು ಮಾಡಿದರೆ ಮಾತ್ರ ಸರಿ ಹೋಗುತ್ತೆ ಸರ್. ಸೊ ಇಷ್ಟು ಮಿಕ್ಕಿದೆಲ್ಲನೂ ಕೂಡ ನಾವೇನಾಗಿದೆ ಮತ್ತೆ ಮಧ್ಯಾಹ್ನ ಇದರಲ್ಲಿ ಮಾಡ್ತೀವಿ. ಈಗಾಗಲೇ AKED ಅದೇ ಹೇಳಿದೆ, AD ಆಮೇಲೆ AA ಅಂದರೆ ಆದಿ ಆಂಧ್ರ ಅಥವಾ ಆದಿ ದ್ರಾವಿಡ ಎರಡು ಒಟ್ಟಿಗೆ ಒಂದು ಕಡೆ ಹೋಗಬೇಕು, ಇನ್ನೊಂದು AK ಒಂದು ಕಡೆ ಹೋಗಬೇಕು, ಅಥವಾ ಆಗಿದ್ದರೆ AKAA ಒಂದು ಕಡೆ ಹೋಗಿ AD ಒಂದು ಕಡೆ ಹೋದರೂ ಪರವಾಗಿಲ್ಲ. ಇಲ್ಲೇನಾಗಿದೆ ಜನಸಂಖ್ಯೆ ಆದಿ ಆಂಧ್ರ ಜನಸಂಖ್ಯೆ ಏನಾಗಿದೆ 7,114 ಇದೆ. ಆದಿ ದ್ರಾವಿಡದು 3,20,641 ಇದೆ. AKED ಏನಾಗಿದೆ 1,47,199, ಒಟ್ಟು 4,74,954. ಇದೇನಾಗಿದೆ ಎಲ್ಲರೂ ಕೂಡ ದೊಡ್ಡ ಸಂಖ್ಯೆ ನಮಗೆ ಬರಲಿ ಅಂತ ತಿಳ್ಕೊಂಡು, ನಮ್ಮ ಜನಸಂಖ್ಯೆ ಹೆಚ್ಚಿಗಾಗಲಿ ಅಂತ ತಿಳ್ಕೊಂಡು ಆ ಗುಂಪಲ್ಲಿ ಇದು ಮಾಡ್ತಾರೆ. ಇಲ್ಲಿ ಯಾವುದು ಕೂಡ ಜಾತಿ ಆಧಾರದ ಮಾಡಿಲ್ಲ, ಬಡತನದ ಆಧಾರದ ಮೇಲೆ ಇವೆಲ್ಲನೂ ಕೂಡ ಆಗಿರೋದು. ಅದೆಲ್ಲ ಮಾಡಿರೋದು ಅಂದರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ಮಾಡಿರೋದ್ರಿಂದ ಇದೆಲ್ಲ ವೈಜ್ಞಾನಿಕವಾಗಿದೆ. ಕೆಲವೊಂದು ಸಚಿವ ಸಂಪುಟದಲ್ಲಿ ಕೆಲವೊಂದು ಬದಲಾವಣೆ ಮಾಡಿದ್ದಾರೆ. ಸಚಿವ ಸಂಪುಟಕ್ಕೆ ಅಧಿಕಾರ ಇದೆ, ಹಾಗಾಗಿ ಮಾಡಿದ್ದಾರೆ. ಅದನ್ನು ನಾವೇನಾಗಿದೆ ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕಾಗುತ್ತೆ ಅಂತ ತಿಳ್ಕೊಂಡು ಹೇಳಿ ನನಗೆ ಈಗೇನಾಗಿದೆ ಇದನ್ನು ತಕ್ಷಣ ಇದು ಮಾಡಬೇಕು. ಈಗೇನಾಗಿದೆ ಯಾರಾದರೂ ಕೋರ್ಟ್ ಹೋದರೆ ಈ ಜೀವ ಕ್ರಾಶ್ ಆಗಿಬಿಡುತ್ತೆ. ಯಾಕೆಂದರೆ ಕೇಂದ್ರ ಸರ್ಕಾರ 101 ಜಾತಿ ಏನಾಗಿದೆ SC ಪಟ್ಟಿಯಲ್ಲಿದೆ. ನಮ್ಮ ಈಗ ಜೀವ ಪ್ರಕಾರ ಏನಾಗಿದೆ ಓನ್ಲಿ 98 ಜಾತಿಗಳನ್ನ ಪಟ್ಟಿಯಲ್ಲಿ ಮಾಡಿ ಜನಸಂಖ್ಯೆನೂ ತಗೊಂಡಿಲ್ಲ, 3 ಜಾತಿಗಳನ್ನು ಹಾಗೆ ಬಿಟ್ಟಿದ್ದಾರೆ. ಅದು ಬಿಟ್ಟು ಹಾಗೆ ಗೌರ್ಮೆಂಟ್ ಆರ್ಡರ್ ಹೊರಡಿಸಿದ್ದಾರೆ. ಅದು ತಪ್ಪಾಗುತ್ತೆ. ಅದು ನಾಳೆ ತಕ್ಷಣ ಅದನ್ನು ಇದು ಮಾಡಬೇಕು ಸರ್. ಇಲ್ಲಿದ್ದರೆ ಏನಾಗಿದೆ ಯಾರಾದರೂ ಕೋರ್ಟಿಗೆ ಹೋದರೆ ಅದು ಜೀವ ಕ್ರಾಶ್ ಆಗಿಬಿಡುತ್ತೆ. ಆಮೇಲೆ ಏನಾಗಿದೆ ಸರ್, ಸುಗ್ರೀವಾಜ್ಞೆ ಒಂದು ಹೊರಡಿಸ್ಬೇಕು. ಈಗ ಆಂಧ್ರ ಮಾಡೆಲ್, ಆಮೇಲೆ ತಾವು ಹೇಳಿದ್ರಿ, ನಮ್ಮ ಮಂಜುನಾಥ್ ಸಾಹಿ ಹೇಳಿದ್ರ ಅಧ್ಯಕ್ಷರು, ಈಗ ಬಡವರ ಬಗ್ಗೆ ಯಾರು ಏನು ಯೋಚನೆ ಮಾಡ್ತಾ ಇಲ್ಲ ಅಂತ ತಿಳ್ಕೊಂಡು. ಈಗ ಏನಾಗಿದೆ ಆಂಧ್ರದಲ್ಲಿ 2013 ಮಾಡಿದ್ದಾರೆ ಜಿಯೋ. ಅಂದರೆ ಎಕನಾಮಿಕ್ ಬೆನಿಫಿಟ್ಸ್ ಅಂತ. ಎಕನಾಮಿಕ್ ಬೆನಿಫಿಟ್ಸ್ ಅಂತಂದರೆ ನಮ್ಮ ಸುಮಾರು 45-48 ಡಿಪಾರ್ಟ್ಮೆಂಟ್ ಕಡೆಯಿಂದ ಏನೇನು ಹೋಗುತ್ತೆ ಇಲಾಖೆಗಳಿಗೆ, ಅದರ ಈ ಜಿಲ್ಲಾ ಮಟ್ಟ ತಾಲೂಕು ಮಟ್ಟದಲ್ಲಿ ಅವೆಲ್ಲನೂ ಕೂಡ ಬೇಸ್ಡ್ ಆನ್ ಡಿಸ್ಟ್ರಿಕ್ಟ್ ಪಾಪ್ಯುಲೇಷನ್ ಪ್ರಕಾರ ಅದು ಹಂಚಿಕೆ ಆಗಬೇಕು ಅಂತ ತಿಳ್ಕೊಂಡು ಹೇಳಿದ್ದಾರೆ. ಇಲ್ಲೇನಾಗಿದೆ 6% ನಮಗಿದೆ, 6% ಬಲಗೈಗಿದೆ, ಆಮೇಲೆ ಇನ್ನೂ 5% ಇದು ಮಾಡಿದ್ದಾರೆ. ಅಲೆಮಾರಿ ಮತ್ತು ಬೋವಿ ಲಂಬಾಣಿ ಅವನ್ನೆಲ್ಲ ಮಾಡಿದ್ದಾರೆ. ಆ ಪ್ರಕಾರ ಮಾಡಬೇಕಂತಂದರೆ ಎಕನಾಮಿಕ್ ಬೆನಿಫಿಟ್ಸ್ ಏನಾಗಿದೆ, ಏನೇನು ಗೌರ್ಮೆಂಟಿಂದ ಬೆನಿಫಿಟ್ಸ್ ಕೆಳಗೆ ಹೋಗುತ್ತೆ ಅವೆಲ್ಲನೂ ಬೆನಿಫಿಟ್ ಏನಾಗಿದೆ ಈ ಆಧಾರದ ಮೇಲೆ ನಮ್ಮ ಕಡೆ ಏನಾಗಿದೆ ಗೌರ್ಮೆಂಟ್ ಆರ್ಡರ್ ಇದೆ ಸರ್. ಆಂಧ್ರ ಮಾಡೆಲ್ ಏನಾಗಿದೆ ಅದು ಆದೇಶ ಇದೆ. ಆ ಆದೇಶ ಪ್ರಕಾರ ಪ್ರತಿ ಜಿಲ್ಲೆಯ ಜನಸಂಖ್ಯೆ ಪ್ಲಸ್ ಈಗೇನಾಗಿದೆ ಬ್ಯಾಕ್ವರ್ಡ್ನೆಸ್ ಅದು ಆಧಾರದ ಮೇಲೆ ಇದೇನಾಗಿದೆ ಹಂಚಿಕೆ ಆಗಬೇಕು. ಅದಾದರೆ ಇದೇನಾಗಿದೆ ಎಲ್ಲ ಶಾಸಕರಿಗೂ ಅದು ಕೂಡ ಯಾವುದೇ ಇದು ಇಲ್ಲ. ಶಾಸಕರು ಏನಾಗಿದೆ ಆ ಗುಂಪಲ್ಲಿ ಇರ್ತಕ್ಕಂಥವ್ರಿಗೆ ಕೊಡ್ಬೋದು, ಆ ಗುಂಪು ಬಿಟ್ಟು ಬೇರೆಯವ್ರಿಗೆ ಕೊಡಲಿಕ್ಕೆ ಅಧಿಕಾರ ಇಲ್ಲ. ಸೊ ಅದು ಒಂದು ಇದಿದೆ. ಅದು ಒಂದು ತಾವೇನಾಗಿದೆ ಈ ಬೆನಿಫಿಟ್ಸ್ ಏನಾಗಿದೆ ಅವರಿಗೆ ಹೋಗ್ಬೇಕಂತ ತಾವು ಹೇಳಿದಂಗೆ ಓನ್ಲಿ ಅಧಿಕಾರಿಗಳಿಗೆ ಮಾತ್ರ, ಅಂದರೆ ಸರ್ಕಾರಿ ನೌಕರಿಗೆ ಮಾತ್ರ ಇದೆ ಬೆನಿಫಿಟ್ ಹೋಗುತ್ತೆ, ಬೇರೆಯವರಿಗೆ ಬೆನಿಫಿಟ್ ಸಿಗ್ತಿಲ್ಲ ಅಂತ ಹೇಳಿದ್ರಲ್ಲ. ಅದನ್ನೇನಾಗಿದೆ ಎಕನಾಮಿಕ್ ಬೆನಿಫಿಟ್ಸ್ ಏನಿದೆ ಅಂದರೆ ಆರ್ಥಿಕ ಸವಲತ್ತುಗಳು ಅದನ್ನೇನಾಗಿದೆ ನಮ್ಮ ಜನಾಂಗದ ಜನರಿಗೆ ಹೋಗ್ಬೇಕಂತ ತಿಳ್ಕೊಂಡು ಜಿಲ್ಲಾ ಜನಸಂಖ್ಯೆವಾರು ತಾಲೂಕು ಜನಸಂಖ್ಯೆವಾರು ಆ ಬೇಸಿಸ್ ಮೇಲೆ ಅಲ್ಲಿ ಹಂಚಿಕೆ ಮಾಡಲಿಕ್ಕೆ ಅವಕಾಶ ಇದೆ. ಆ ಜೀವ ತೊಗೊಂಡು ತಮಗೆ ಕೊಡ್ತೀವಿ ಸರ್. ತಮ್ಗೆ ಈಗಾಗಲೇ ಕೊಟ್ಟಿದ್ದೀವಿ, ಅದು ಇರಬೇಕು. ಆ ಪ್ರಕಾರ ಏನಾಗಿದೆ ನಟರಾಜ್ ಅವರು ತಮಗೆ ಅದೆಲ್ಲ ಮಾಹಿತಿ ಕೊಡ್ತಾರೆ ಸರ್. ಆ ಪ್ರಕಾರ ಆದರೆ ಏನಾಗಿದೆ ನಮ್ಮ ಜನಾಂಗಕ್ಕೂ ಕೂಡ ಅನುಕೂಲ ಆಗುತ್ತೆ ಅಂತ ಇಷ್ಟು ಹೇಳಿ ನನಗೆ ಅವಕಾಶ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸಿ ನಮಸ್ಕಾರ.